ಓಂ ಶಾಂತಿ. ಓಂ ಶಾಂತಿ. ವಿಶೇಷವಾಗಿ ಬಾಬ್ದಾದಾರವರು ಈ ವರ್ಷ ಪೂರ್ತಿ ಭಗವಂತನ ಪ್ರತ್ಯಕ್ಷತೆ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳೇ, ನಿಮ್ಮ ಜೀವನದ ಪ್ರತಿ ಕ್ಷಣ ಈಶ್ವರೀಯ ಸೇವೆಗೆ ನಿಮಿತ್ತವಾಗಬೇಕು. ನಾವು ಅಮೃತ ವೇಳೆಗೆ ಇದ್ದಿದ್ದೀವಿ, ಯೋಗ ಮಾಡಿದ್ದೀವಿ, ನುಮಾಶಾಮ್ ಮಾಡಿದ್ದೀವಿ, ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ದೀವಿ, ಸರಿ. ಆದರೆ ಪ್ರತಿ ಕ್ಷಣ ಬೇರೆಯವರಿಗೆ ಈಶ್ವರನ ಪ್ರತ್ಯಕ್ಷತೆಯ ಅನುಭವ ಆಗಬೇಕು. ಅನುಭವ ಆಗಬೇಕು ಅಂತಂದ್ರೆ ಅವ್ರಿಗೆ ನೀವು ಕೊಡ್ಬೇಕಲ್ವಾ? ಕೊಡಬೇಕು ಅಂತಂದ್ರೆ ನಿಮ್ಮ ಹತ್ರ ಇರಬೇಕಲ್ವಾ ಸ್ಟಾಕ್? ಬಾಬಾ ಕೇಳ್ತಾರೆ, ಮಕ್ಕಳೇ, ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಜಮಾ ಇದೆ ಹೇಳೋದನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ನಿರಂತರವಾಗಿ ಅಖಂಡ, ಖಂಡ ಅಂತಂದ್ರೆ ತುಂಡಾಗಬಾರದು, ನಿರಂತರವಾಗಿ ಏನಾಗಬೇಕು, ಅಖಂಡ ಮಹಾದಾನಿಗಳಾಗ್ಬಿಟ್ಟು ಈಶ್ವರೀಯ ಶಕ್ತಿಯನ್ನ ವಿಶ್ವದ ಎಲ್ಲರಿಗೂ ಕೊಡ್ಲಿಕ್ಕೂ ನೀವೇನಾಗಬೇಕು, ನಿಮಿತ್ತರಾಗಬೇಕು. ಈಗ ನಾವು ಪಡ್ಕೊಳ್ಳುವಂತ ಸಮಯ ಅಲ್ಲ. ಅಂದ್ರೆ ಬಾಬಾ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರಂತಂದ್ರೆ, ಮಕ್ಕಳೇ, 850 ಕೋಟಿ ಆತ್ಮಗಳಲ್ಲಿ ನಿಮ್ಮನ್ನು ವಿಶೇಷವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆತ್ಮಿಕವಾದಂತಹ ಅಲೌಕಿಕ ಜನ್ಮವನ್ನು ಕೊಟ್ಟಿದ್ದೇನೆ, ಪಾಲನೆಯನ್ನು ಕೊಟ್ಟಿದ್ದೇನೆ, ಶಿಕ್ಷಣವನ್ನು ಕೊಟ್ಟಿದ್ದೇನೆ, ಹೇಗೆ ನೆನಪು ಮಾಡಬೇಕು, ಯಾಕೆ ನೆನಪು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಈಗ ಜಾಬನ್ನ ಮುಗಿಸಿ ಸಂಪಾದನೆ ಮಾಡಿ ರಿಟೈರ್ಮೆಂಟ್ ಆದಂಥವ್ರು ದಾನ ಮಾಡ್ತಾರೆ ನೋಡಿ. ಹಣ ತುಂಬಾ ಇದ್ರೆ ಏನ್ ಮಾಡ್ತಾ ಹೋಗ್ತಾರೆ, ಅವರ ಮನೆ ಹತ್ರ ದೇವಸ್ಥಾನದವರು, ಬಡವರು, ಕಷ್ಟದವರು ಬರ್ತಾ ಹೋಗ್ತಾರೆ. ಬಂದವರಿಗೆಲ್ಲ ಅವರು ಸ್ಥೂಲ ರೂಪದಲ್ಲಿ ಯಾರಿಗೆ ಅವಶ್ಯಕತೆ ಇದ್ದು ದಾನವನ್ನ ಮಾಡ್ತಾರೆ. ಹಾಗೆ ಈಗಲೂ ವರ್ತಮಾನ ಸಮಯದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಪರಮಾತ್ಮ ನಿರಾಕಾರ ರೂಪದಲ್ಲಿ ಶಕ್ತಿಗಳನ್ನ ವಾಯುಮಂಡಲಕ್ಕೆ, ಆತ್ಮಗಳಿಗೆ, ಪಂಚತತ್ವಗಳಿಗೆ ಕೊಡುವಂತಹ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಓಕೆ, ಅಂತ ಒಂದು ಪಾತ್ರ, ಅಂತ ಒಂದು ಸಮಯ ಈಗ ಬಂದಿದೆ. ಯಾಕೆಂದ್ರೆ ಪ್ರಪಂಚಕ್ಕೆ ತೀರಾ ಅವಶ್ಯಕತೆ ಇದೆ. ಜನ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅದು ಅಂತ. ಭಗವಂತನಲ್ಲಿ ಇದೆ ಅಂತ ಗೊತ್ತು, ಭಗವಂತನ ಬೇಡ್ತಾ ಇದ್ದಾರೆ, ಆದ್ರೆ ಪಡ್ಕೊಳ್ಳೋದು ಹೇಗೆ ಅಂತ ಅವರಿಗೆ ಗೊತ್ತಿಲ್ಲ. ಆ ರೀತಿ ಭಗವಂತನ ಕೈಯಲ್ಲಿ ನೀವು ಭುಜಾಧಾರಿಗಳಾಗಬೇಕು. ಇವತ್ತು ಅನೇಕ ಭುಜಗಳಿರುವಂತ ಬಾಬ್ದಾದಾರವರು ತಮ್ಮ 4 ಕಡೆಯ ಭುಜಗಳನ್ನ ನೋಡ್ತಾ ಇದ್ದಾರೆ. ಭುಜ ಅಂತಂದ್ರೆ ಏನು? ಭುಜ ಅಂತಂದ್ರೆ ಒಂದು ಕೈ ಇದೆಯಲ್ಲ, ಕೈಯಿಂದ ನಾವು ಕರ್ಮವನ್ನು ಮಾಡ್ತೀವಿ, ಜೊತೆಗೆ ಯಾವುದೇ ವಸ್ತುವನ್ನ ದಾನವನ್ನು ಕೂಡ ಕೈಯಿಂದ ಕೊಡ್ತೀವಿ. ಮತ್ತೆ ಏನಾದ್ರೂ ಬೇಕು ಅಂದ್ರೆ ಬೇಡದು ಕೂಡ ಕೈಯಿಂದಾನೆ, ಕೊಡಿ ಅಂದ್ರೆ ಎಲ್ಲದಕ್ಕೂ ಕೈಯನ್ನ ಏನ್ ಮಾಡ್ತೀವಿ, ಕೇಳ್ತೀವಿ. ದ್ವಾಪರ ಯುಗದಿಂದ ಯಾವಾಗ ಕಷ್ಟ ಆರಂಭ ಆಯ್ತು ಅವಾಗ ಬೇಡಿದ್ವಿ ಕೊಡಿ ಕೊಡಿ ಅಂತ. ಸಂಗಮ ಯುಗದ ಭಗವಂತನ ಪರಿಚಯ ಬಂದ ಮೇಲೆ ಮನಸ್ಸು ಬುದ್ಧಿ ಹೇಳುವಂತ ಕೈಯಿಂದ ಏನ್ ಮಾಡಿದ್ವಿ, ಸಾಧನೆಯನ್ನ ಮಾಡಿದ್ವಿ, ಸಂಪಾದನೆಯನ್ನ ಮಾಡಿದ್ವಿ. ಈಗ ಬಾಬಾ ಹೇಳ್ತಾರೆ ಅದೇ ಕೈಯನ್ನ ಕೊಡುವಂಥವರಾಗ್ಬೇಕು ಅಲ್ವಾ? ಯಾವುದೇ ಒಂದು ವಸ್ತು, ನಿಮ್ಮ ಮನೇಲಿ ಮಾಡಿರುವಂತ ಟೀ ಕಾಫಿ ಇರ್ಬೋದು, ದೋಸೆ ಇರ್ಬೋದು, ಏನೇ ಇರ್ಬೋದು, ಕೊಡಬೇಕು ಅಂತ ಕೈ ಹೀಗಿರುತ್ತಲ್ವಾ? ಪ್ರಸಾದ, ವಿಶೇಷವಾಗಿ ಬ್ರಾಹ್ಮಣರು ತೀರ್ಥವನ್ನ ಕೊಡ್ತಾರೆ, ಪ್ರಸಾದವನ್ನ ಕೊಡ್ತಾರೆ. ಊಟಕ್ಕೆ ಬಡಿಸಬೇಕಾದ್ರೆ ಯಾವಾಗಲೂ ಕೈ ಹೆಂಗಿರ್ತದೆ, ಹೀಗೆ ದಾತಾಪ. ಹಾಗೆ ಭಗವಂತನಲ್ಲಿರುವಂತಹ ಶಕ್ತಿಗಳನ್ನ ಪ್ರಪಂಚಕ್ಕೆ ಕೊಡಲಿಕ್ಕೆ ನಾವೇನಾಗಬೇಕು, ನಿಮಿತ್ತರಾಗಿರ್ಬೇಕು. ಅಂತಹ ಒಂದು ಆತ್ಮಗಳು ಕೆಲವರು ನನ್ನ ಸಮ್ಮುಖದಲ್ಲಿದ್ದಾರೆ, ಕೆಲವರು ಸೂಕ್ಷ್ಮ ರೂಪದಲ್ಲಿದ್ದಾರೆ. ಅಂದ್ರೆ ಬಾಬಾ ಹೊಸ ವರ್ಷಕ್ಕೋಸ್ಕರ ಮಕ್ಕಳ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಾಬಾನ ಎದುರುಗಡೆಗೆ ಡೈಮಂಡ್ ಹಾಲ್ 18,000 ಜನ ಇದ್ದಾರಂತೆ. ಜೊತೆಗೆ ದೇಶ ವಿದೇಶದಲ್ಲೂ ಕೂಡ ಯಾವ್ಯಾವ ಆತ್ಮಗಳು ಮಿಲನ ಮಾಡ್ಲಿಕ್ಕೆ ಕುತ್ಕೊಂಡಿದ್ದಾರೆ ಅವರ ಬಗ್ಗೆನೂ ಬಾಬಾ ಹೇಳ್ತಿದ್ದಾರೆ. ಇನ್ನು ಕೆಲವೊಂದು ಆತ್ಮಗಳು ಅಡ್ವಾನ್ಸ್ ಪಾರ್ಟಿಯವರು ಇರ್ತಾರೆ, ಅವರ ಬಗ್ಗೆನೂ ಬಾಬಾ ಹೇಳ್ತಾ ಇದ್ದಾರೆ. ಹೀಗೆ
ಎಲ್ಲರನ್ನೂ ಕೂಡ ನಾನೇನ್ ಮಾಡ್ತಿದ್ದೇನೆ, ನೋಡ್ತಾ ಇದ್ದೇನೆ. ಆದ್ರೆ ನನ್ನ ಯೋಗ್ಯ ಭುಜಗಳು ಯಾರು? ಅದನ್ನು ಬಾಬಾ ಹೇಳ್ತಾರೆ, ನಂಬರ್ ವಾರ್ ಇದ್ದಾರೆ, ಎಲ್ಲರೂ ಒಂದೇ ರೀತಿ ಇಲ್ಲ. ಯೋಗ್ಯ ಭುಜರಾಗಬೇಕು ಅಂತ ಬಾಬಾ ಹೇಳ್ತಾರೆ, ನಂಬರ್ ಒನ್ ಆಲ್ ರೌಂಡರ್. ಯಾವುದೇ ಸೇವೆಯನ್ನ ಬಾಬಾ ಹೇಳಿ, ಭಾಷಣ ಮಾಡ್ಬೇಕಪ್ಪ ರೆಡಿ, ಯೋಗ ಮಾಡ್ಬೇಕಪ್ಪ ರೆಡಿ, ಬ್ರಹ್ಮಭೋಜನ ಮಾಡ್ಬೇಕಪ್ಪ ರೆಡಿ, ಡೈವಿಂಗ್ ಮಾಡ್ಬೇಕಪ್ಪ ರೆಡಿ, ನಿದ್ರೆ ಮಾಡ್ಲಿಕ್ಕೆ ರೆಡಿ ಅಂತ ಹೇಳ್ಬೇಡಿ, ಸರಿನಾ? ಬಾಬಾ ಹೇಳ್ತಾರೆ, ಬಾಬನ ಕಡೆಯಿಂದ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಯಾವುದೇ ರೀತಿಯ ಸೇವೆಗೆ, ಕರ್ಮಕ್ಕೆ ಭಗವಂತನಿಂದ ಆಫರ್ ಬಂದ ತಕ್ಷಣದಲ್ಲಿ 1 ಸೆಕೆಂಡಲ್ಲಿ ಓಕೆ ಅಂತ ಬಿಟ್ಟು ಏನ್ ಮಾಡ್ಬೇಕು, ಮನೋಸ್ಥಿತಿಯನ್ನ ಶ್ರೇಷ್ಠವಾಗಿ ಇಟ್ಟುಕೊಂಡು ಆ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನ ಸ್ಥಿತ ಮಾಡಿ ಆ ಕರ್ಮವನ್ನ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು. ನನಗೆ ಯಾಕೆ ಕಸ ಗುಡಿಸ್ಲಿಕ್ಕೆ ಹೇಳಿದ್ದಾರೆ, ನನಗೆ ಯಾಕೆ ಜ್ಞಾನ ಹೇಳಲಿಕ್ಕೆ ಹೇಳಿದ್ದಾರೆ, ಅಯ್ಯೋ ನನ್ನ ಹತ್ರ ಆಗೋದಿಲ್ಲಪ್ಪ, ಭಯ ಆಗತ್ತೆ, ಹೆದರಿಕೆ ಆಗತ್ತೆ. ಭಯನೂ ಕೂಡ ಆಗ್ಬಾರ್ದು, ಜೊತೆಯಲ್ಲಿ ಕೀಳರಿಮೆಯ ಪ್ರಭಾವನೂ ಕೂಡ ಆಗ್ಬಾರ್ದು. ಅವರಿಗೆಲ್ಲ ಶ್ರೇಷ್ಠತನ ಕೊಟ್ಟಿದ್ದಾರೆ, ನನಗೆ ಕನಿಷ್ಠವಾಗಿರೋದನ್ನ ಕೊಟ್ಟಿದ್ದಾರೆ, ಈ ಭಾವನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಅದಕ್ಕಾಗಿ ನಿರಂತರವಾಗಿ ಎಲ್ಲಾ ರೀತಿಯ ಸೇವೆಯನ್ನ ಮಾಡ್ಲಿಕ್ಕೆ ಬಾಬಾ ಹೇಳ್ತಾರೆ, ಆಲ್ರೌಂಡರ್ ಅವ್ರು ಎವರ್ ರೆಡಿ. ಹೇಳಿದ ತಕ್ಷಣ ಇವತ್ತಾಗೋದಿಲ್ಲ, ನಾಳೆ ನೋಡೋಣ, ಆಮೇಲೆ ನೋಡೋಣ ಅಲ್ಲ. ಬಾಬನಿಂದ ಆಫರ್ ಬಂತು, ಎಸ್ ಓಕೆ, ತಕ್ಷಣದಲ್ಲಿ ಏನ್ ಮಾಡ್ಬೇಕು, ರಿಸ್ಪಾನ್ಸ್ ಮಾಡಬೇಕು, ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ ರೆಡಿ ಇರಬೇಕು. ಜೊತೆಗೆ ಬಾಬಾ ಹೇಳ್ತಾರೆ, ಆಜ್ಞಾಕಾರಿ ಬುಜಾಯಿ. ಬಾಬಾ ಏನ್ ಆಜ್ಞೆಯನ್ನ ಹೇಳ್ತಾರೋ ಅದನ್ನ ಶಿರಸ ವಹಿಸ್ಬಿಟ್ಟು ಫಾಲೋ ಮಾಡ್ಲಿಕ್ಕೆ ರೆಡಿ ಇರಬೇಕು. ದಾತಾಪನ್ ಸದಾಕಾಲ, ಹಾ ಬಾಬಾ, ಹಾಜಿರ್ ಬಾಬಾ ಅಂತ ಸದಾ ಕಾಲ ಪ್ರತಿದಿನ ಬಾಬಾ ಮುರಳಿಯ ಮುಖಾಂತರ ಯಾವ ಸಾಧನೆಯನ್ನ ಮಾಡಲಿಕ್ಕೆ, ಪುರುಷಾರ್ಥ ಸೇವೆಯನ್ನ ಮಾಡಲಿಕ್ಕೆ ಬಾಬಾ ನಮ್ಮನ್ನ ಇಷ್ಟಪಡ್ತಾರೋ ಅದಕ್ಕೆ ನಾವೇನಾಗಿರ್ಬೇಕಾಗ್ತದೆ, ಎವರ್ ರೆಡಿ ಇರಬೇಕಾಗ್ತದೆ. ಬಾಬನಿಗೆ ಕಾರಣ ಹೇಳುವಂತ ಮಕ್ಕಳು ಇಷ್ಟ ಆಗೋದಿಲ್ವಂತೆ. ಯಾಕೆ? ಕಾರಣ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಆಸಕ್ತಿ ಯಾಕಿಲ್ಲ? ಸರಿಯಾಗಿ ಬಾಬನನ್ನ ಅರ್ಥ ಮಾಡ್ಕೊಂಡಿಲ್ಲ, ನಿಮಿತ್ತ ಭಾವ ಇಲ್ಲ, ಸಮರ್ಪಣಾ ಮನೋಭಾವ ಇಲ್ಲ, ಎಲ್ಲೋ ಒಂದ್ ಕಡೆ ಸ್ವಾರ್ಥ ಇದೆ, ನಿರೀಕ್ಷಾ ಮಟ್ಟದ ಫಲ ಸಿಗ್ತಾ ಇಲ್ಲ. ಅದಕ್ಕಾಗಿ ಕಾರಣವನ್ನ ಹೇಳ್ತಾರೆ. ನನ್ನ ಈಶ್ವರಿ ಜೀವನದಲ್ಲಿ ನೋಡ್ತಾ ಇದ್ದೇನೆ. ಇಲ್ಲಾದ್ರೂ ಟೂರಿಗೆ ಹೋಗ್ಬೇಕು ಅಂದ್ರೆ ಇವರಿಗೆ ಕಾರಣ ಇರೋದಿಲ್ಲ, ಮದ್ವೆ ಮನೆ ಹೋಗ್ಬೇಕು ಅಂದ್ರೆ ಕಾರಣ ಇರೋದಿಲ್ಲ, ನೆಂಟ್ರ ಮನೆ ಹೋಗ್ಲಿಕ್ಕೆ ಕಾರಣ ಇರೋದಿಲ್ಲ, ಶಾಪಿಂಗ್ ಹೋಗ್ಲಿಕ್ಕೆ ಕಾರಣ ಇರೋದಿಲ್ಲ. ಅವಾಗ ಎಷ್ಟು ಏಕತೆ ಬರ್ತದೆ, ಎಷ್ಟು ಸೇರ್ತಾರೆ, ಬೇಕಾದಷ್ಟು ಸಮಯ, ಬೇಕಾದಷ್ಟು ಹಣ ಎಲ್ಲನೂ ಕೂಡ ಬರ್ತದೆ ಇವರ ಕೈಯಲ್ಲಿ. ಈಶ್ವರ್ಯ ಕಾರ್ಯ ಅಂದ ತಕ್ಷಣ ನೂರಾರು ಕಾರಣಗಳು ಬರ್ತವೆ. ಅಂದ ಏನರ್ಥ? ಸುಮ್ಮನೆ ಸುಳ್ಳು ಹೇಳಬೇಡಿ. ಮನಸ್ಸಿನಲ್ಲಿ ನಿಮಗೆ ಭಗವಂತನ ಬಗ್ಗೆ ಸತ್ಯವಾದ ಪ್ರೀತಿ ಇಲ್ಲ ಅಂತಾನೆ ಅರ್ಥ. ನಾಟಕ ಅಂತ ಅರ್ಥ ಆಯ್ತು. ಕೆಲವೊಂದ್ಸಲ ಬಾಬಾ ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗ್ತದೆ. ಸುಮ್ಮನೆ ಬಾಯಲ್ಲಿ ಬಾಬಾ 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 ಅಂತ ಹೇಳ್ಬಿಡಿ. ಸತ್ಯವಾಗಿ ಬಾಬಾ ಅಂತ ಹೇಳಿದ್ರೆ ಬೇಕಾದಷ್ಟು ನಿಮಗೆ ಅವಕಾಶಗಳು ಇರ್ತಾವೆ, ಸಾಧನೆ ಮಾಡ್ಲಿಕ್ಕೆ ಬಾಬಾ ಸಂಯೋಗವನ್ನ ಕೊಡ್ತಾರೆ. ಇನ್ನೂ ಕೂಡ ಪ್ರಪಂಚದಲ್ಲಿ ತೆಗೆದುಕೊಳ್ಳಬೇಕು ಹೇಳುವಂತ ಮನೋಭಾವನೆ ಇದೆ ಹೊರತು ಪ್ರಪಂಚಕ್ಕೆ, ವಿಶ್ವಕ್ಕೆ ಭಗವಂತನ ಶಕ್ತಿ ಕೊಡಬೇಕು ಹೇಳುವಂತ ಮನೋಭಾವ ಇಲ್ಲ. ಯಥಾರ್ಥವಾಗಿ ಭಗವಂತ ಹೇಳುವಂಥದ್ದು ಅರ್ಥನೇ ಆಗ್ತಾ ಇಲ್ಲ ನಿಮಗೆ, ಏನ್ ಹೇಳ್ತಿದ್ದಾರೆ ಅಂತ ಬಿಟ್ಟು. ನನ್ನ ಜೀವನ ಸದಾಕಾಲ ಭಗವಂತನಿಗೆ ಅರ್ಪಣೆ ಆಗ್ಬೇಕು, ಅದರಲ್ಲಿ ನಾನು ಸುಖ ಪಡಿಬೇಕು, ಸತ್ಯವಾಗಿರೋದಿದ್ದು ಅಂತ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಆ ಆಂತರಿಕವಾದಂತ ನಿರಾಕಾರವಾದಂತ ಆ ಸುಖದ ಅನುಭವ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಬಾಬಾ ಹೇಳಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಸೇವೆಗೆ ಏನಾಗಿರ್ಬೇಕಂತೆ, ಎವರ್ ರೆಡಿ, ಆಜ್ಞಾಕಾರಿ, ಆಲ್ರೌಂಡರ್. ಯಾವುದೇ ವೆರೈಟಿ ಸೇವೆ ರೆಡಿ ಇರಬೇಕಾಗ್ತದೆ ಅಂತ ಮಕ್ಕಳನ್ನ ಬಾಬಾ ರೆಡಿ ಮಾಡಿದಾರಂತೆ. ಮಕ್ಕಳೇ, ನಶೆ ಇದೆಯಾ? ನಾವು ಪರಮಾತ್ಮನ ಭುಜಗಳಾಗಿದ್ದೀವಿ ಅಂತ. ಹೌದಣ್ಣವ್ರೆ, ನಶ ಇದೆ. ಹೌದಾ? ಏನ್ ಮಾಡ್ತಿದ್ದೀರಿ? ಬಾಬನ ಮನೆಗೆ ಹೋಗ್ಬಿಟ್ಟು ಕಸ ಕೊಡಿಸ್ತಾ ಇದ್ದೀವಿ, ನೆಲ ಒಡಿಸ್ತಾ ಇದೀವಿ, ಟೋಲಿ ಮಾಡ್ತಿದೀವಿ, ಅಡಿಗೆ ಮಾಡ್ತಿದೀವಿ.
ಸರಿ, ಶರೀರದ ಕೈಯಿಂದ ಅಡಿಗೆ ಮಾಡ್ತಿದ್ದೀರಿ, ಮನಸ್ಸೇನು ಮಾಡ್ತಾ ಇದೆ? ಬಾಬಾ ಇಲ್ಲಿ ಮಾತಾಡ್ತಾ ಇರೋದು ಶರೀರದ ಕೈ ಅಲ್ಲ, ಮನಸ್ಸಿನ ಕೈ. ಆ ಮನಸ್ಸಿನ ಕೈಯ ಮೂಲಕ ಭಗವಂತನ ಶಕ್ತಿ ಹೊರಗಡೆಗೆ ಹೋಗ್ತಾ ಇದೆಯಾ? ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟಿನ ಒಂದು ಸುವಾಸನೆ ಬಿಸಿ ಹಿಂಗೆ ಪಾಸ್ ಆಗತ್ತೆ. ಹಾಗೆ ಪ್ರತಿ ಕರ್ಮವನ್ನು ಮಾಡಬೇಕಾದ್ರೆ ಭಗವಂತನ ಶಕ್ತಿ ಹೊರಗಡೆ ಹೋಗ್ತಾ ಇದೆ ಅಂತ ಬಿಟ್ಟು ಅನಿಸ್ತಾ ಇದೆಯಾ? ಈ ಕಾರ್ಯಕ್ಕೋಸ್ಕರ ನಾನು ಎಲ್ಲರನ್ನೂ ಆಯ್ಕೆ ಮಾಡಿಲ್ಲ ಮಕ್ಕಳೇ. ವಿಶ್ವದಲ್ಲಿ ಕೆಲವೊಂದು ಆತ್ಮಗಳನ್ನು ಮಾತ್ರ ನಾನು ಆಯ್ಕೆ ಮಾಡಿದ್ದೇನೆ. ಆಯ್ಕೆ ಮಾಡಿರುವಂತ ಎಲ್ಲ ಆತ್ಮರು ಇದಕ್ಕೆ ಯೋಗ್ಯರಾಗಿದ್ದಾರೆ ಅಂತಲ್ಲ, ಹೆಚ್ಚಿನ ಜನ ತೆಗೆದುಕೊಳ್ಳೋದೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇವತ್ತಿನವರೆಗೂ ಕೂಡ. ಶಾಂತಿ ಕೊಡು, ಸುಖ ಕೊಡು, ಸಮಸ್ಯೆ ಪರಿಹಾರ ಮಾಡು ಅಂತ ಹೇಳ್ಬಿಟ್ಟು. ನೀವ್ಯಾ ಮಕ್ಕಳು? ತೆಗೆದುಕೊಳ್ಳುವಂತ ಮಕ್ಕಳು, ಕೊಡ್ತಾ ಇರುವಂತ ಮಕ್ಕಳು? ಚೆಕ್ ಮಾಡಿ. ಅದ್ಮೇಲೆ ಪರಮಾತ್ಮನ ಭುಜ ಅಂತ ಅನಿಸ್ತಾ ಇದೆಯಾ? ಪರಮಾತ್ಮನ ಭುಜ ಅಂತಂದ್ರೆ ಏನು ಆತ್ಮೀಯರೇ? ಪರಮಾತ್ಮನಲ್ಲಿ ಏನಿದೆಯೋ ಅದನ್ನು ಕೊಡುವಂಥವ್ರು. ಪರಮಾತ್ಮ ಹತ್ರ ಜಿಲೇಬಿ ಇದೆಯಾ? ಪರಮಾತ್ಮನ ಹತ್ರ ಉಪ್ಪಿಟ್ಟಿದ್ಯಾ? ಏನಿದೆ ಭಗವಂತನ ಹತ್ರ? ಸಪ್ತ ಶಕ್ತಿಗಳಿದಾವ ತಾನೆ. ಆ ಸಪ್ತ ಶಕ್ತಿಗಳನ್ನ ಭಗವಂತ ಮನಬುದ್ಧಿಯಿಂದ ತಾನೇ ಕೊಡ್ತಾನೆ. ಹಾಗಿದ್ರೆ ನಿಮ್ಮ ಮನೆಗೆ ಬಂದಿರುವಂತ ಜನರಿಗೆ ನೀರು, ಕಾಫಿ, ಟೀ, ಊಟ, ತಿಂಡಿ ಎಲ್ಲ ಕೊಡ್ತೀರಲ್ಲ ಶರೀರಕ್ಕೆ, ಹಾಗೆ ಮನಸ್ಸಿನ ಮೂಲಕ ಸದಾ ಕಾಲ ಎಲ್ಲರಿಗೂ ಪರಮಾತ್ಮನ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಾ ಅಂತ ನೀವು ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹೇಳ್ತಾರೆ, ಮಕ್ಕಳೇ ಇದು ನಿಮ್ದು ಹೊಸ ಜನ್ಮ. ಹೊಸ ಜನ್ಮ ಯಾವುದರ ಆಧಾರದ ಮೇಲೆ? ಹಳೆ ಜನ್ಮದ ಆಧಾರದ ಮೇಲೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ದೋಸೆ ಬಂಡಿ ಎಷ್ಟು ಬಿಸಿಯಾಗಿರ್ತದಲ್ಲ, ಅಷ್ಟು ನೀರಾಗದಾಗ ಚೈ ಅಂತ ಹೇಳ್ತಾ ಇರ್ತದೆ. ಹಾಗೆ ಹಳೆ ಜನ್ಮ ಅಂತಂದ್ರೆ ದುಃಖದ ಹೈಯೆಸ್ಟ್ ಲೆವೆಲ್, ಕಲಿಯುಗದ ಕೊನೆಯ ಜನ್ಮ. ದುಃಖ ವಿಪರೀತವಾಗಿರ್ತದೆ. ವಿಘ್ನಗಳು, ಸಂಕಷ್ಟಗಳು, ತೊಂದರೆಗಳು, ಪರಿಸ್ಥಿತಿಗಳು, ನೋವು, ಚಿಂತೆಗಳು ವಿಪರೀತ. ಅದೇ ನೆಕ್ಸ್ಟ್ ಸಂಗಮ ಯುಗದಲ್ಲಿ ಇದೇ ಶರೀರದಲ್ಲಿ ಶ್ರೇಷ್ಠವಾದ ಹೈಯೆಸ್ಟ್ ಲೆವೆಲ್ ಶಾಂತ ಈಶ್ವರಿ ಸುಖಾನುಭೂತಿ. ವಿಶ್ವಕ್ಕೆಲ್ಲ ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಿ ಆಶೀರ್ವಾದದ ಖಾತೆಯನ್ನು ಪಡ್ಕೊಳ್ತಾ ಇದ್ದೀರಿ. ಶ್ಯಾಮ್ ಅವ್ರ ಸುಂದರ್. ಇವಾಗ ಕಪ್ಪ ಕಾಣ್ತಾ ಇದ್ದೀರಾ, ಇವಾಗ ಸುಂದರವಾಗಿ ಕಾಣ್ತಾ ಇದ್ದೀರಾ. ನಾನು ಈಶ್ವರಿ ಜೀವನದಲ್ಲಿ ನೋಡ್ತೇನೆ, ಒಂದ್ಸಲ ಒಕ್ಕವ್ರು ಫೋನ್ ಮಾಡ್ತಾರೆ, ಅಕ್ಕವ್ರಾಗ್ಲಿ ಯಾರದನ್ನ ಆತ್ಮಗಳು ಫೋನ್ ಮಾಡಿ, ಅಣ್ಣೋರೇ ತುಂಬಾ ದುಃಖ, ತುಂಬಾ ಸಮಸ್ಯೆಗಳು ಅಂತ ಫೋನ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತದಲ್ಲಿ, ಕೆಲವೊಂದು ದಿನಗಳಲ್ಲಿ ತುಂಬಾ ಖುಷಿ ಆಯ್ತು ಅಣ್ಣೋರೇ, ಯೋಗದ ಅನುಭವ ಆಗ್ಬಿಡ್ತು ಅಂತ ಹೇಳ್ಬಿಡ್ತು. ಇವಾಗ ದುಃಖ, ಇವಾಗ ಸುಖ. ಶ್ಯಾಮ ಮತ್ತು ಸುಂದರ. ದುಃಖ ಯಾಕಾಯ್ತು? ನನ್ನ ಮನೆಯವ್ರು ಹಿಂಗಿದ್ದಾರೆ, ನನ್ನ ಮಕ್ಕಳಿಗಿದ್ದಾರೆ, ನನ್ನದು ಅಂತ ತಿಳ್ಕೊಂಡಿರೋದಕ್ಕೆ ತಾನೇ ದುಃಖ. ಪರಮಾತ್ಮ ನನ್ನವರು, ಪರಮಾತ್ಮನ ಮಾತನ್ನ ಕೇಳಬೇಕು, ಪರಮಾತ್ಮನನ್ನು ನನ್ನವರನ್ನಾಗಿ ಮಾಡಿಕೊಂಡಾಗ ಸುಖ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಶಾರೀರಿಕವಾಗಿ ಇದೇ ಜನ್ಮದಲ್ಲಿ ದುಃಖನೂ ಇದೆ, ಸುಖನೂ ಇದೆ. ನಿಮ್ಮ ಎದುರುಗಡೆ ಬಿಳಿ ಬಣ್ಣನೂ ಇದೆ, ಕಪ್ಪು ಬಣ್ಣನೂ ಇದೆ. ನೀವು ಯಾವ ಮೆಚ್ಕೊಳ್ತೀರಿ? ನಿಮ್ ಕೈಲಿ ಇದೆಯಲ್ಲ. ಅಂಗಡಿಯಲ್ಲಿ ಬಾಳೆಹಣ್ಣು ಇದೆ, ಸಿಗರೇಟು ಇದೆ ಆತ್ಮೀಯರೇ. ಪ್ರಪಂಚದಲ್ಲಿ ಎರಡೂ ಇದೆ. ನೀವು ಯಾವುದರ ಜೊತೆಗೆ ಜೋಡಣೆ ಆಗಿದ್ರೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಸರಿ, ಮನೆಯಿಂದ ಹೊರಗಡೆ ಹೋಗ್ತೀರಾ, ವಾಪಸ್ ಬರೋವರೆಗೆ ಮನ ಶರೀರ ಎಲ್ಲ ಗಲೀಜಾಗ್ಬಿಟ್ಟಿದೆ. ಮನೆಗೆ ಬಂದ್ರೆ ಸ್ವಚ್ಛ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ, ವಿಧಿ ಗೊತ್ತಿದೆಯಲ್ಲ, ತಕ್ಷಣದಲ್ಲಿ ಸ್ನಾನ ಮಾಡಿ ಸ್ವಚ್ಛ ಮಾಡ್ಕೊಳ್ಳಿ ಎಲ್ಲ. ಮನಸ್ಸಿನ ಮೇಲೂ ಏನು ಪರಿಣಾಮ ಆದಾಗ ತಕ್ಷಣ ಯೋಗವನ್ನ ಮಾಡ್ಕೊಂಡು ಏನ್ ಮಾಡ್ಕೊಳ್ಳಿ, ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮ ಬಾಬಾನು ಕೂಡ ಸಾಕಾರದಲ್ಲಿದ್ದಾಗ ಗದ್ದಿ ಮೇಲೆ ಕುತ್ಕೊಂಡಾಗ ಬಾಬಾ ನಶಿಯಿಂದ ಹೇಳ್ತಿದ್ದಾರೆ, ಬಚ್ಚೇ ಇದು ಪುರಾಣ ಶರೀರ ಹೇ, ಥೋಡೆ ಸಮಯ ಮೇ ಕೃಷ್ಣ ಬನ್ನೇ ವಾಲಾ ಹೂಂ. ಇದು ಹಳೆ ಶರೀರ, 90 ವರ್ಷದ ಶರೀರ, ಇದು ಹಳೇದಾಗ್ಬಿಟ್ಟಿದೆ, ಮುಪ್ಪಾಗ್ಬಿಟ್ಟಿದೆ. ಸ್ವಲ್ಪ ವರ್ಷದಲ್ಲಿ ನಾನು ಸಣ್ಣ ಮಗು ಆಗ್ಬಿಡ್ತೇನೆ, ಕೃಷ್ಣನಾಗ್ಬಿಡ್ತೇನೆ, ಸುಂದರವಾಗಿರ್ತೇನೆ, ಆರೋಗ್ಯವಂತನಾಗಿರ್ತೇನೆ. ಅವನು ನಶೆ ಇತ್ತಂತೆ. ಹಳೆ ಡ್ರೆಸ್ ತೆಗಿತಾ ಇದ್ದಾನೆ, ಹೊಸ ಡ್ರೆಸ್ ಹಾಕೊಳ್ತಾ ಇದ್ದಾನೆ. ಹಳೆದು ಕಿತ್ತೋಗ್ಬಿಟ್ಟಿದೆ, ಹರಿದೋಗ್ಬಿಟ್ಟಿದೆ, ಧೂಳಾಗ್ಬಿಟ್ಟಿದೆ, ಮಣ್ಣಾಗ್ಬಿಟ್ಟಿದೆ. ಹೊಸ ಬಟ್ಟೆ ಹಾಕೊಂಡಾಗ ಎಷ್ಟು ಖುಷಿ ಆಗ್ತದೆ.
ಅಲ್ವಾ? ಶಾರೀರಿಕವಾಗಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡಾಗ ಎಷ್ಟು ಖುಷಿ ಆಗತ್ತಲ್ವಾ ಆತ್ಮನಿಗೆ? ಶರೀರದ ಮೂಲಕ ಆ ಬಟ್ಟೆಯ ಸುಖವನ್ನ ಅನುಭವ ಮಾಡುತ್ತಲ್ವಾ ಆತ್ಮ? ಹಾಗೆ ಮಾನಸಿಕವಾಗಿ ಯಾವ ಬಟ್ಟೆಯನ್ನ ಧರಿಸಿದಿರಿ, ಯಾವ್ದನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ನಿಮಿತ್ತರಾಗ್ತಾ ಇದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಒಂದು ಆಟ. ಆಜ್ ಅವ್ರ ಕಲ್, ನಿನ್ನೆದು ಮತ್ತು ಇವತ್ತಿಂದು ಆಟ ಆಗಿದೆ. ನಿನ್ನೆ ದುಃಖದ ಪ್ರಪಂಚ, ಇವತ್ತು ಸುಖದ ಪ್ರಪಂಚ. ನಿನ್ನೆ ಸಮಸ್ಯೆ ಪ್ರಪಂಚ, ಇವತ್ತು ಸಮಸ್ಯೆ ಪರಿಹಾರ ಪ್ರಪಂಚ. ಆಜ್ ಕಲ್ ಅಂತಾನೂ ಅಲ್ಲ ಬಾಬಾ ಹೇಳ್ತಾರೆ, ಸೆಕೆಂಡಿನ ಮಾತು. ಒಂದು ಸೆಕೆಂಡ್ನಲ್ಲಿ ದುಃಖ, ಇನ್ನೊಂದು ಸೆಕೆಂಡ್ನಲ್ಲಿ ಸುಖ. ಅದರ ಎರಡರ ಅನುಭವ ಇರೋದಕ್ಕೆ ನಿಮಗೆ ಯಾವುದು ಬೇಕು, ಯಾವುದನ್ನ ಧರಿಸಬೇಕು ಅಂತ ನೀವು ನಿರೀಕ್ಷೆ ಮಾಡಿ ಆದ್ಮೇಲೆ. ಮನುಷ್ಯಾತ್ಮರಲ್ಲಿ ಮನಸ್ಸನ್ನು ಇಟ್ಟಾಗ ಏನಾಗತ್ತೆ, ಪ್ರಪಂಚದಲ್ಲಿ ಮನಸ್ಸನ್ನು ಇಟ್ಟಾಗ ಏನಾಗುತ್ತದೆ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಾಗ ಏನಾಗತ್ತೆ. ಅದಕ್ಕಾಗಿ ಈಗ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಇನ್ನು ಮುಖ್ಯವಾಗಿ ನೀವು ಆತ್ಮನಾಗಿ ಪರಮಾತ್ಮನ ಶಕ್ತಿಯನ್ನ ನಿಮ್ಮ ಮನ ಬುದ್ಧಿ ಸಂಸ್ಕಾರಕ್ಕೆ ಕೊಟ್ಟುಬಿಟ್ಟು ಅಲ್ಲಿ ಶಾಂತವಾಗಿ ಖುಷಿಯಿಂದ ಸುಭಿಕ್ಷವಾಗಿ ಸಂತೋಷವಾಗಿ ಸಂತುಷ್ಟತೆಯಿಂದ ಸಂಪನ್ನತೆಯಿಂದ ಇರಿ. ಕೇವಲ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯದ ಪಾಲನೆಯನ್ನ ಮಾಡಿ ಮಕ್ಕಳು ಸ್ವರಾಜ್ಯ ಅಧಿಕಾರಿಗಳಾಗಿ ಆ ಶಕ್ತಿ ಎಷ್ಟು ವೃದ್ಧಿ ಆಗ್ತಾ 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 ಹೋಗ್ತದೋ ಭವಿಷ್ಯದಲ್ಲಿ ನೀವೇನಾಗ್ತೀರಿ, ವಿಶ್ವ ರಾಜ್ಯ ಅಧಿಕಾರಿಗಳಾಗ್ತೀರಾ. ವಿಶ್ವವನ್ನೇ ರಾಜ್ಯಭಾರ ಮಾಡ್ತೀರಾ. ನೋಡಿ ಹಿಂಗ ರಾಜ್ಯಭಾರ ಮಾಡ್ತೀವಿ. ವರ್ತಮಾನ ಸಮಯದಲ್ಲಿ ನೋಡಿ, ಯಾವುದೋ ಒಂದು ಸ್ಥಳ ಇರ್ತದೆ, ಮನೆ ಇರ್ತದೆ, ಬಿಲ್ಡಿಂಗ್ ಇರ್ತದೆ. ಅದನ್ನು ನೀವು ಹಣ ಕೊಟ್ಬಿಟ್ಟು ಖರೀದಿ ಮಾಡಿದಾಗ ಅದು ನಿಮ್ದಾಯ್ತಲ್ವಾ? ನಿಮ್ದಾದಾಗ ಅದನ್ನು ಹೆಂಗೆ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬಹುದಲ್ವಾ? ನೀವು ರಾಜರು ತಾನೇ. ಯಾಕೆ ನೀವು ಹಣ ಕೊಟ್ಬಿಟ್ಟು ಖರೀದಿ ಮಾಡಿರೋದಕ್ಕೆ ಅದನ್ನು ಹೇಗೆ ಬೇಕಾದ್ರೂ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ಬೇರೆಯವ್ರ ಮನೆ ಇದ್ರೆ ಅಥವಾ ಲಾಡ್ಜ್ ಇದ್ರೆ, ಬಾಡಿಗೆ ಕಾರಲ್ಲಿ ಹೋಗ್ತಾ ಇದ್ರೆ, ಸರ್ಕಾರದ ವೆಹಿಕಲ್ ಅಂದ್ರೆ ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ, ಟ್ರೈನ್ ಅಲ್ಲಿ ಹೋಗ್ತಾ ಇದ್ರೆ, ನಿಮ್ಗೆ ಬೇಕಾದಂಗೆ ಇರ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ಅಂದ್ರೆ ಪ್ರಪಂಚದಲ್ಲಿರೋದು ಅದನ್ನ ನೀವು ತೆಗೆದುಕೊಳ್ಬೇಕು ಅಂದ್ರೆ ಆತ್ಮೀಯರೇ ಹಣ ಕೊಡ್ಬೇಕಲ್ವಾ? ಅವಾಗ ತಾನೇ ನೀವು ಮಾಲೀಕರಾಗ್ತೀರಿ. ನಿಮ್ಗೆ ಬೇಕಾದಾಗ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಬಹುದು. ಹಾಗೇನೆ ವರ್ತಮಾನ ಸಮಯದಲ್ಲಿ ಮಕ್ಕಳೇ ಪರಮಾತ್ಮನ ಶಕ್ತಿಯನ್ನು ವಿಶ್ವಕ್ಕೆ ಕೊಡೋದರ ಮೂಲಕ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳ್ಳಿ. ನೀವು ವಸ್ತುವನ್ನ, ವ್ಯಕ್ತಿಯನ್ನ, ವಿಷಯವನ್ನ ಪಡ್ಕೊಳ್ಳಿ, ಮಾಲೀಕರಾಗಿ. ಆವಾಗ ನೀವು ಅಧಿಕಾರದಿಂದ ಕೇಳಬಹುದು. ಕೆಲವೊಂದ್ಸಲ ನೋಡಿ, ಇವಾಗ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ನಮ್ಮ ಸೇವಾದಾರಿಗಳು ಇರ್ತಾರೆ ಜೊತೆಯಲ್ಲಿ. ಓಕೆ, ಸೇವಾದಾರಿಗಳು ಇದ್ದಾಗ ಏನಾಗ್ತದೆ, ಅವ್ರು ಸೇವೆಗೆ ಬರೋದೇ ಇಲ್ಲ, ಹೇಳೋದೇ ಇಲ್ಲ. ಏನದ ಬರ್ತೀವಿ ಅಂತಾನು ಹೇಳಲ್ಲ, ಬರಲ್ಲ ಅಂತಾನು ಹೇಳೋದಿಲ್ಲ. ನಾವು ಅವ್ರಿಗೆ ಏನ್ ಹೇಳಲಿಕ್ಕೆ ಆಗ್ತದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಬರಲ್ಲ ಅಂತ ಒಂದ್ಸಲ ಎರಡ್ ಸಲ ಕೇಳ್ಬೋದಷ್ಟೇ. ಇಲ್ಲ ಸುಮ್ನೆ ಇರ್ಬೇಕಾಗತ್ತೆ. ಮಾಡಿದ್ರೆ ಮಾಡಿ, ಇಲ್ದಿದ್ರೆ ಇಲ್ಲ. ಮಾಡಿದ್ರೆ ನಿಮ್ಗೆ ಸಿಗ್ತದೆ, ಇಲ್ಲ ಅಂದಿಲ್ಲ. ಅದೇನು ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಸಂಬಳ ಕೊಡೋದಿದ್ರೆ ಗದರಿಸ್ಬೋದು. ಯಾಕ್ರಿ ಬರೋದಿಲ್ಲ, ಸಂಬಳ ಕಟ್ ಮಾಡ್ತೀವಿ ಅಂತ ಏನ್ ಮಾಡ್ಬೋದು. ಅಧಿಕಾರ ಇರುತ್ತಲ್ವಾ. ನೀವೇನ್ ಸೇವೆಯನ್ನ ಮಾಡ್ತಿರೋದ ಫಲ ತಗೊಳ್ತಿದ್ದೀರಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪ್ರತಿದಿನ ನೀವು ವಿಶ್ವದಿಂದ ಯಾವ ಸ್ಥೂಲ ಮತ್ತು ಸೂಕ್ಷ್ಮ ಶಕ್ತಿಯನ್ನು ಉಪಯೋಗ ಮಾಡ್ಕೊಳ್ತೀರೋ ಅದಕ್ಕೆ ಸರಿಯಾಗಿರುವಂತಹ ಪ್ರತಿಫಲವನ್ನ ನೀವೇನ್ ಮಾಡ್ಬೇಕಾದ್ರೆ ಪಡ್ಕೊಳ್ಬೇಕು ಅಂತಂದ್ರೆ ಅವರಿಗೆ ಪೇಮೆಂಟ್ ಮಾಡಬೇಕಾಗ್ತದೆ. ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಹಾಲು ತಗೊಳ್ತೀವಿ, ನಾಳೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತೀವಿ. ಸಾಲ ಆಯ್ತು ಆಗಿಲ್ವೋ? ಹಣ ಕೊಟ್ಬಿಟ್ಟು ಬಂದಿದ್ದಿದ್ರೆ ಸಾಲ ಇಲ್ವಲ್ಲ, ಹೆಂಗ್ ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಬಹುದಲ್ವಾ? ಅಲ್ವಾ? ಹಾಗೆ ಭಗವಂತ ಹೇಳ್ತಾರೆ, ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಎದುರುಗಡೆಗೆ ಯಾವ ಆತ್ಮಗಳು ಬರ್ತಾವೋ ಅವರಿಗೆಲ್ಲರಿಗೂ ಪೇಮೆಂಟ್ ಮಾಡಿದಾಗ ನಿಮ್ಮ ಮನಸ್ಸು ಹಗುರವಾಗಿರ್ತದೆ. ಆತ್ಮೇಲೆ ನಮ್ಗೆಲ್ಲರಿಗೂ ಗೊತ್ತಲ್ವಾ, ಈ ಪ್ರಪಂಚಕ್ಕೆ ನಾನು ಬರ್ತೇನೆ, ಕರ್ಮವನ್ನ ಮಾಡ್ತೀವಿ ಅಂದರೆ ಪ್ರತಿ ಕ್ಷಣ ಪ್ರಪಂಚದಿಂದ ಗಾಳಿ ತಗೊಳ್ತೇನಲ್ವಾ, ಬಿಸಿಲು ತಗೊಳ್ತೇನಲ್ವಾ, ಜನರ ಪ್ರೀತಿಯನ್ನ ದುಃಖವನ್ನ ತೆಗೆದುಕೊಳ್ತೇನಲ್ವಾ, ಶರೀರಕ್ಕೆ ಆಹಾರ ತೆಗೆದುಕೊಳ್ತೇನಲ್ವಾ. ಅಂದ್ಮೇಲೆ ಆತ್ಮೀಯರು ಅದಕ್ಕೆಲ್ಲ ಪೇಮೆಂಟ್ ಮಾಡೋದು ಬೇಡವಾ? 5,000 ವರ್ಷ ನೀವು ಏನೇನ್ ತಗೊಂಡಿದ್ದೀರಿ 84 ಜನ್ಮಕ್ಕೆ, ಶರೀರಕ್ಕೆ ಮತ್ತು ಆತ್ಮನಿಗೆ ಮತ್ತು ಮನಸ್ಸಿಗೆ, ಅವರೆಲ್ಲ ಸಾಲಗಾರರು ಬರ್ತಾ ಇದ್ದಾರೆ. ಅವರಿಗೆಲ್ಲ ಪೇಮೆಂಟ್ ಮಾಡ್ಬೇಕೋ ಬೇಡ್ವೋ? ಪೇಮೆಂಟ್ ಮಾಡಿದ್ರೆ ಮನಸ್ಸು ಹಗೂರವಾಗಿರ್ತದೆ. ಅದೇ ಇನ್ನೇ ಸಾಲ ಆಗ್ತಾ ಹೋದ್ರೆ ಏನಾಗ್ತದೆ? ಏನಾಗ್ತದೆ ಹೇಳಿ? ಸಾಲ ಮಾಡ್ತಾ ಹೋದ್ರೆ ಇನ್ನೂ ಭಾರ ಆಗತ್ತಲ್ವಾ?
ಇವತ್ತು ನಿಮ್ಮ ಲೌಕಿಕ ಮನೆಗಳಲ್ಲಾಗ್ಲಿ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಾಗ್ಲಿ, ಎಲ್ಲೇ ಹೋದಾಗ ಜನರ ಜೊತೆಗೆ ಇನ್ನೂ ಕ್ಲಾಶಸ್ ಇದೆ, ಭಿನ್ನಾಭಿಪ್ರಾಯಗಳಿದಾವೆ ಅಂತಂದ್ರೆ ಅಕೌಂಟ್ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಪೇಮೆಂಟ್ ಮಾಡಿಲ್ಲ ಅಂತ ಅರ್ಥ. ಅಷ್ಟು ಸಾಲವನ್ನ ಕ್ಲಿಯರ್ ಮಾಡಿಲ್ಲ ಅಂತ ಅರ್ಥ. ಯಾಕೆ ಮಾಡಿಲ್ಲ? ಸಂಪಾದನೆ ಇಲ್ಲ, ಜಮಾ ಇಲ್ಲ. ಇಲ್ಲ ಅಣ್ಣವ್ರ, ಅಮೃತ ವೇಳೆಗೆ ಹೇಳ್ತಾ ಇದ್ದೀನಲ್ವಾ, ಯೋಗ ಮಾಡ್ತಿದ್ದೀನಲ್ವಾ, ಸೇವೆ ಮಾಡ್ತಿದ್ದೀರಲ್ವಾ, ಮಾಡ್ತಾ ಇದ್ದೀರಿ ಸರಿ, ಅದು ಸಾಲ ತುಂಬಾ ಇದೆಯಲ್ಲ. ಅಮೃತ ವೇಳೆ ಎದ್ದ ತಕ್ಷಣದಲ್ಲಿ ನೀವು ಸಂಪಾದನೆ ಮಾಡಿದ್ದೀರ ಅಂತ ಅರ್ಥ ಅಲ್ಲ. ಬಾಬನ ಹತ್ರ ಮಾತಾಡ್ತಾ ಇದ್ದರೆ ಸಂಪಾದನೆ ಅಲ್ಲ, ಬಾಬನನ್ನು ನೋಡ್ತಾ ಇದ್ರೆ ಸಂಪಾದನೆ ಅಲ್ಲ, ಕಿರಣ ತಗೊಳ್ತಾ ಇದ್ರೆ ಸಂಪಾದನೆ ಅಲ್ಲ, ನಿದ್ರೆ ಮಾಡಿದ್ರೆ ಸಂಪಾದನೆ ಅಲ್ಲ. ಸಂಪಾದನೆ ಯಾವುದು? ನಿಮ್ಮ ಮೂಲಕ ಭಗವಂತನ ಶಕ್ತಿ ಬೇರೆಯವರಿಗೆ ಹೋಗ್ಬಿಟ್ಟು ತಲುಪಬೇಕು. ನಿಮ್ಮ ಅಪ್ಪನಲ್ಲಿರುವಂತ ಆಸ್ತಿ ತಗೊಂಡು ಬಂದ್ಬಿಟ್ಟು ಬೇರೆಯವ್ರಿಗೆ ವ್ಯಾಪಾರ ಮಾಡ್ಬೇಕು. ನೀವು ಅವ್ರು ಅದನ್ನು ಸ್ವೀಕಾರ ಮಾಡ್ಬೇಕು, ಅವ್ರ ಹಣ ಕೊಡ್ಬೇಕು, ನಿಮ್ಗೆ ಲಾಭ ಆಗ್ಬೇಕು, ಅವಾಗ ಅದಕ್ಕೆ ಸಂಪಾದನೆ ಅಂತ ಹೇಳ್ತಾರೆ. ಅಪ್ಪನ ಆಸ್ತಿನ ನೀವು ತಿಂದ್ರೆ ಅದಕ್ಕೆ ಸಂಪಾದನೆ ಅಂತ ಹೇಳೋದಿಲ್ಲ, ನೋಡ್ತಾ ಕೂತ್ಕೊಂಡ್ರೆ ಸಂಪಾದನೆ ಅಂತ ಹೇಳೋದಿಲ್ಲ, ಅಪ್ಪನ ಗುಣಗಾಯನ ಮಾಡಿದ ಸಂಪಾದನೆ ಅಂತ ಹೇಳೋದಿಲ್ಲ. ನಿಮ್ಮ ಕುಟುಂಬದವರಿಗೆ ತಂದ್ಬಿಟ್ಟು ನೀವು ಮಾವಿನ ಹಣ್ಣನ್ನ ಅಪ್ಪನ ಮನೆ ಕೊಟ್ರೆ ಅವ್ರೇನ್ ಹಣ ಕೊಡ್ತಾರ ನಿಮ್ಗೆ? ಇಲ್ಲವಲ್ಲ, ಸುಮ್ಮನೆ ತಿನ್ಕೊಳ್ತಾರ ಅಷ್ಟೇನೆ. ಮಾವಿನ ಹಣ್ಣು ತಂದು ಕೊಟ್ರೆ ರಸಾಯನ ಮಾಡ್ಕೊಂಡು ಪೂರಿ ಮಾಡ್ಕೊಂಡು ತಿಂತಾರೆ, ನಿಮ್ಗೇನು ಕೊಡ್ತಾರೆ? ಅಂದಮೇಲೆ ಪ್ರತಿದಿನ ರಾಜಯೋಗವನ್ನ ಮಾಡಬೇಕಾದ್ರೆ ನಿಮ್ಮ ಮೂಲಕ ಶಕ್ತಿ ವಿಶ್ವಕ್ಕೆ ಯಾರ್ಯಾರಿಗೆ ಬೇಕು ಭಗವಂತ ಕೊಡ್ತಾ ಇದ್ದಾರ, ಪ್ರವಾಹ ಆಗ್ತಾ ಇರುವಂತ ಅನುಭವ ಆಗ್ತಾ ಇದೆಯಾ, ಅದರಿಂದ ಬಂದಿರುವಂತ ಸಂಪಾದನೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆದಾಗ ಆವಾಗ ಅಪ್ಪನಿಗೆ ಹೇಳಿ, ಬಾಬಾ ಈ ಪೇಮೆಂಟ್ ಅನ್ನ ಮಾಡು ಅಂತ. ಅವಾಗ ಮಾಡ್ತಾರ ಅವ್ರು. ನೀವು ಸಂಪಾದನೆ ಮಾಡಿ ಕೊಡದೆ ನೀವು ಪೇಮೆಂಟ್ ಮಾಡೋದ್ರೆ ಭಗವಂತ ಯಾಕೆ ಮಾಡ್ಬೇಕು? ಬ್ಯಾಂಕಲ್ಲಿ ಹಣನೇ ಇಲ್ಲ ಅಂದ್ರೆ ಬ್ಯಾಂಕ್ನವ್ರು ಯಾಕೆ ಪೇಮೆಂಟ್ ಮಾಡ್ಬೇಕು? ಪೂರ್ತಿ ನಿಮ್ಮ 84 ಜನ್ಮದಲ್ಲಿ ನಿಮ್ಮ ಅಕೌಂಟಿನ ಆಧಾರದಲ್ಲೇನೆ ಏನಾಗ್ತದೆ, ನಿಮ್ಮ ಜೀವನ ನಡೆಯುತ್ತೆ ಆದ್ಮೇಲೆ. ಪರಮಾತ್ಮ ನಿಮಗೆ ಜ್ಞಾನವನ್ನ ಮಾತ್ರ ಕೊಡ್ತಾರೆ ಹೊರತು ಯಾವುದೇ ಆಸ್ತಿಯನ್ನು ಉಚಿತವಾಗಿ ಕೊಡೋದಿಲ್ಲ. ಬರ್ದಿಟ್ಕೊಳ್ಳಿ, ಉಚಿತವಾಗಿ ಕೊಡೋದಿಲ್ಲ, ಫ್ರೀಯಾಗಿ ಕೊಡೋದಿಲ್ಲ. ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಡಿ, ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿ ಕೆಲಸವನ್ನ ಮಾಡಿ, ಪಕ್ಕಾ ಮಾಡಿ, ಪರ್ಫೆಕ್ಟ್ ಆಗಿ ಮಾಡಿ. ಆವಾಗ ಆ ಸಂಪಾದನೆಯಿಂದ ಏನಾಗ್ತದೆ, ನಿಮ್ಮ ಲೆಕ್ಕಾಚಾರಗಳು ಚುಕ್ತವಾಗ್ತವೆ. ಅದಕ್ಕಾಗಿ ಬಾಳ್ತಾನೆ ಮಕ್ಕಳೇ, ಚೆಕ್ ಮಾಡ್ಕೊಳ್ಳಿ ಪ್ರತಿದಿನ ಎಷ್ಟು ಸಮಯ, ಎಷ್ಟು ಸೆಕೆಂಡ್, ಎಷ್ಟು ಗಂಟೆ. ಅಳೋದಲ್ಲ, ಬೇಡೋದಲ್ಲ, ಪ್ರಾಕ್ಟಿಕಲ್ ಕೆಲಸ ಮಾಡಿ. ಇವತ್ತು ಲೌಕಿಕದಲ್ಲಿ ಜನರಿಗೆ ಕಷ್ಟಗಳು ಇರೋದಿಲ್ವಾ, ನೋವಿರೋದಿಲ್ವಾ, ಶಾರೀರಿಕವಾಗಿ ಕಾಯಿಲೆಗಳಿರೋದಿಲ್ವಾ, ಸಮಸ್ಯೆಗಳು ಬೇಕಾದಷ್ಟಿರ್ತದೆ. ಅದು ಹೋಗ್ಬಿಟ್ಟು ಆಫೀಸಲ್ಲಿ ಕೆಲಸ ಮಾಡ್ತಾರೋ ಇಲ್ವೋ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೋ ಇಲ್ವೋ, ಗೊಳೋ ಅಂತ ಅರ್ಥ ಕೊಡ್ತೀರಾ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ? ಅಥವಾ ನಿಮ್ಮ ಸಮಸ್ಯೆ ಓನರ್ ಹತ್ರ ಹೋಗ್ಬಿಟ್ಟು ಹೇಳ್ತೀರಾ? ಇಲ್ಲ ತಾನೇ. ಅದ್ಯಾವುದು ನನಗೆ ಹೇಳ್ಬೇಡಿ ಅಂತ ಹೇಳ್ತಾರ. ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡು, ಸಂಬಳ ತಗೊಂಡೋಗು ಅಷ್ಟೇ, ಮುಂದೆ ನೀನ್ ಏನಾದ್ರು ಮಾಡ್ಕೊ ಅಲ್ವಾ? ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ, ರಾಜಯೋಗದಲ್ಲಿ ನಮ್ಮ ಮನಸ್ಸು ಎಷ್ಟು ಸಮಯ ಕೇವಲ ಕೆಲಸದಲ್ಲಿ. ಏನು ಕೆಲಸ? ಸಪ್ತ ಗುಣಗಳು ಹೊರಗಡೆ ಹೋಗ್ತಾ ಇದ್ದೇವೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹೋಗ್ತಾ ಇರದೆ ಸಂಪಾದನೆ ಆಗ್ತಾ ಇದೆ. ಲೈಟ್ 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 ನಿರಾಕಾರ ರೂಪದಲ್ಲಿ ಶಕ್ತಿಗಳು ವಿಶ್ವಕ್ಕೆಲ್ಲ ಕಡೆಗೆ ಹೋಗ್ತಾ ಇದೆ, ಹೋಗ್ತಾ ಇದೆ. ಎಷ್ಟು ಆತ್ಮ ಪರಿಶುದ್ಧವಾಗ್ತಾ ಹೋಗ್ತದೋ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಈ ರೀತಿ ಸಾಧನೆಯನ್ನು ಮಾಡಬೇಕು. ಈ ರೀತಿ ಮಾಡ್ತಾ ಇದ್ದೀರಾ? ಆ ನಶೆ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಓಕೆ, ಬಾಬಾ ಹೇಳ್ತಾರೆ ಹೊಸ ವರ್ಷ ಅಲ್ವಾ, ಹೊಸ ವರ್ಷದಲ್ಲಿ ಏನಾದ್ರೂ ನವೀನತೆಯನ್ನು ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? ಪ್ರಪಂಚದ ಜನ ಪ್ರಾಪ್ತಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರಿಗೆ ಸುಖ ಬೇಕು, ಊಟ ಬೇಕು. ಊಟ ಬೇಕಂದ್ರೆ ಕೊಡೋರು ಯಾರಾದ್ರೂ ಬೇಕಲ್ವ? ಅವ್ರಿಗೆ ಮಾಡ್ಲಿಕ್ಕೆ ಪುರ್ಸತ್ತೂ ಇಲ್ಲ, ಟೈಮೂ ಇಲ್ಲ, ವಿಧಿನೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಇನ್ನು ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ, ಮನಸ್ಸಿನಲ್ಲಿ ಧೈರ್ಯ ಇರೋದಿಲ್ಲ. ಅವ್ರಿಗೇನ್ ಮಾಡ್ಬೇಕು? ಧೈರ್ಯವನ್ನ ತುಂಬಿಸ್ಬೇಕು ನೀವು. ಹೇಗೆ? ನೀನು ಸೇವೆ ಮಾಡ್ಬೋದು, ನೀನ್ ಜ್ಞಾನ ಹೇಳ್ಬೋದು, ನೀನ್ ಚೆನ್ನಾಗಿ ಯೋಗ ಮಾಡ್ಬೋದು ಅಂತ ಬಾಯಲ್ಲಿ ಹೇಳೋದಲ್ಲ. ಏನ್ ಮಾಡ್ಬೇಕು? ನಿಮ್ಮ ಸಮ್ಮುಖದಲ್ಲಿ ಬಂದಾಗ ಅವರಿಗೆ ಈಶ್ವರನ ಶಕ್ತಿಯ ಅನುಭೂತಿಯನ್ನು ಮಾಡಿಸಬೇಕು. ಬಾಬನ ಮಕ್ಕಳೇ ಇಲ್ಲಿ, ಲೌಕಿಕದವರೇ ಇಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನ ಶಕ್ತಿಯ ಅನುಭವ ಆದಾಗ, ನನಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ನಾನು ಈ ಸಾಧನೆಯನ್ನ ಮಾಡಬಹುದು. ಯಾರಲ್ಲಿ
ಯಾವ ಸಂಸ್ಕಾರ ಇರ್ತದೆ ಅವರಿಗೆ ಅದು ಅನುಭವ ಆಗತ್ತೆ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಯೋಗದಲ್ಲಿ, ಬಟ್ಟಿಯಲ್ಲಿ, ಬಾಬನ ಮನೆಗೆ, ಮೌಂಟ್ ಅಬು ಹೋದಾಗ ನಿಮ್ಗೆ ಯಾವುದೋ ಒಂದು ಶಕ್ತಿಯ ಸಪ್ತ ಗುಣದ ಪರಮಾತ್ಮನ ಸುಖದ ಅನುಭವ ಆಗತ್ತೆ ಅಂತಂದ್ರೆ ಆ ಸಾಧನೆಯಿಂದ ನೀವು ಮಾಡ್ಬೋದು. ಯಾಕಂದ್ರೆ ಅದು ನಿಮ್ಮ ಸಂಸ್ಕಾರದಲ್ಲಿ ರೆಕಾರ್ಡ್ ಇದೆ ಅಂತ ಅರ್ಥ. ಅದಕ್ಕಾಗಿ ಮೊದಲು ನೀವು ಚೆಕ್ ಮಾಡ್ಕೊಳ್ಳಿ ಏನಂತ, ನಿಮ್ಗೆ ಆ ಅನುಭವ ಆಗತ್ತಾ. ಸರಿ, ಆ ಅನುಭವ ಮಾಡಿರೋದು ಬೇರೆಯವರು ಮಾಡಿರುವಂತ ಅಡಿಗೆಯಿಂದಾನೇ ತಿಳ್ಕೊಳ್ಳಿ. ಬೇರೆಯವ್ರ ಮೂಲಕನೇ ನಮ್ಗೆ ಅನುಭವ ಆಗಿದೆ. ಆದ್ರೆ ಅನುಭವ ಆದ್ಮೇಲೆ ಅದನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆತ್ಮೀಯ, ನನಗೊಂದು ಆಶ್ಚರ್ಯ ಏನಾಗತ್ತೆ ಗೊತ್ತಾ, ತುಂಬಾ ಕಡೆ ಬಟ್ಟಿಗಳಿಗೆ ಹೋದಾಗ ಭಾವನಾತ್ಮಗಳಿರ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ, ಓಕೆ, ಪಾಯಿಂಟ್ಸ್ಗಳನ್ನ ಬರ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಲಾಸ್ಟ್ ವಿಶೇಷವಾಗಿ ಅಕ್ಕಂದಿರಿಗೆ ಏನ್ ಆಸಕ್ತಿ ಗೊತ್ತಾ, ಕೊರೆ ಟೊಮೆಟೊ ಗೊಜ್ಜು ಚೆನ್ನಾಗಿತ್ತು, ಏನೇನ್ ಹಾಕಿದಿರಿ ಸ್ವಲ್ಪ ಹೇಳ್ತೀರಾ, ಬರ್ಕೊಳ್ತಾರೆ ಎಲ್ಲ ರೆಸಿಪಿ. ಚಪಾತಿ ಸಾಫ್ಟ್ ಆಗಿತ್ತಲ್ಲ, ಏನೇನು ಮಾಡಿದ್ರಿ, ಸಾಂಬಾರ್ ಚೆನ್ನಾಗಿತ್ತಲ್ಲ ಅಂತ ಅದನ್ನು ಕೇಳಲಿಕ್ಕೆ, ಬರ್ಕೊಳ್ಳಿಕ್ಕೆ, ಮಾಡ್ಲಿಕ್ಕೆ ಎಷ್ಟು ಆಸಕ್ತಿನಪ್ಪ ಇವರಿಗೆ. ಅಂದ್ರೆ ನಾಲ್ಗೆ ಮೇಲೆ ಇರುವಂತಹ ರುಚಿಯನ್ನ ಅನುಭವ ಮಾಡಿದ ಮೇಲೆ ಅದನ್ನು ಫಾರ್ಮುಲಾ ತಗೊಳ್ಳಿಕ್ಕೆ, ವಿಧಿವಿಧಾನ ತಿಳ್ಕೊಳ್ಳಿಕ್ಕೆ ಇವ್ರಿಗೆ ಇಷ್ಟೆಲ್ಲ ಆಸಕ್ತಿ. ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೂ ತಿನ್ನಿಸ್ಬೇಕು, ಮಕ್ಕಳಿಗೆ ತಿನ್ನಿಸ್ಬೇಕು. ಯಾವ್ದನ್ನ, ಸಾಂಬಾರನ್ನ, ಪಾಯಸವನ್ನ, ಮತ್ತೆ ಟೊಮೆಟೊ ಚಟ್ನಿಯನ್ನ. ಅದೇ ಶಾಂತಿ ಸುಖ ಸಂತೋಷ ಆನಂದವನ್ನು ನಾನು ಅನುಭವಿಸ್ಬೇಕು, ಅದರ ವಿಧಿವಿಧಾನವನ್ನ ತಿಳ್ಕೊಳ್ಬೇಕು, ಅದನ್ನು ನನ್ನ ಮನೆಯಲ್ಲೂ ಕೊಡಬೇಕು, ವಾತಾವರಣದಲ್ಲೂ ಕೊಡಬೇಕು ಅನ್ನುವಂತ ಮನೋಭಾವ ಯಾಕೆ ಬರೋದಿಲ್ಲ ನಿಮ್ಗೆ? ಅದ್ರಲ್ಲಿ ಯಾಕೆ ಸೀರಿಯಸ್ನೆಸ್ ಇಲ್ಲ? ಅದ ಕಡೆ ಯಾಕೆ ಗಮನವನ್ನ ಕೊಡೋದಿಲ್ಲ? ಇದು ಭಗವಂತನ ಪ್ರಶ್ನೆ. ಚೆಕ್ ಮಾಡ್ಕೊಳ್ಳಿ, ನಮಗನ ಗಮನ ಎಲ್ಲಿ ಇರುತ್ತೆ. ಅದಕ್ಕಾಗಿ ನವೀನತೆ ಏನು ಅಂತಂದ್ರೆ, ಮಕ್ಕಳೇ, ನೀವು ಜ್ಞಾನ ಹೇಳ್ತೀರಾ, ಜ್ಞಾನವನ್ನ ಅವ್ರು ಕೇಳ್ತಾರೆ ಸಹ, ಅದು ಕೇಳಿರೋದು ನೆನಪಿರೋದಿಲ್ಲ, ಅನುಭವ ಆಗಿರುವಂತ ನೆನಪಿರ್ತದೆ. VIP ಗಳನ್ನ ಮೌಂಟ್ ಅಬು ಕರ್ಕೊಂಡು ಹೋಗ್ತೀರಾ, ವಾಪಸ್ ಬಂದ್ಬಿಟ್ಟು ಸೆಂಟರ್ನಲ್ಲಿ 25,000 ಜನ ಕೂತ್ಕೊಳ್ಳುವಂತ ಒಂದು ಹಾಲ್ ಇದೆಯಪ್ಪ, ನಮ್ಗೆ 3 ಹೊತ್ತು ಒಳ್ಳೆ ಊಟ ಕೊಟ್ಟು, ಎಲ್ಲಾ ಜನಕ್ಕೆ ಬಿಸಿನೀರು ಇತ್ತಲ್ಲಿ, ದೊಡ್ಡ ದೊಡ್ಡ ಲೋಟದಲ್ಲಿ ಕಾಫಿ ಟೀ ಕೊಡ್ತಾ ಇದ್ರು. ಎಲ್ಲ ಹೇಳ್ತಾರೆ. ಒಂದು ವಾರ, ಒಂದು ವರ್ಷ ನಂತರ ಸಿಕ್ಕಿದಾಗ ಅಲ್ಲಿ ಶಾಂತಿ ಮಾತ್ರ ಚೆನ್ನಾಗಿತ್ತಪ್ಪ, ಉಳಿದೆಲ್ಲ ಮರೆದು ಬಿಟ್ಟಿರ್ತಾರೆ ಅಲ್ವಾ? ಆತ್ಮಿಕವಾಗಿ ಮಾಡಿರುವಂತ ಅನುಭವ ನೆನಪಿನಲ್ಲಿ ಇರುತ್ತಲ್ವಾ? ಹಾಗೆ ಆತ್ಮೀಯರೇ, ಈಗ ಜನರಿಗೆ ಅನುಭವ ಮಾಡಿಸುವಂತ ಸಮಯ. ಹಾಗೆ ಅನುಭವ ಅಂತಂದ್ರೆ ಏನು? ಅನುಭವ ಅಂತಂದ್ರೆ ಕರ್ಮದ ಫಲದ ಜೊತೆಗೆ ಆತ್ಮನ ಜೋಡಣೆ. ಕರ್ಮ ನೀವು ಮಾಡಿರ್ಬೋದು ಅಥವಾ ಅವರೇ ಮಾಡಿರಬಹುದು. ಈಗ ನೀವು ಕರ್ಮವನ್ನ ಮಾಡ್ಬೇಕು. ನಾವೇನು ಕರ್ಮ ಮಾಡ್ಬೇಕು? ನೀವು ಮಾಡೋದು ಏನೂ ಇಲ್ಲ, ಅಲ್ಲಿ ಕರ್ಮದ ಫಲ ರೆಡಿ ಇದೆ. ಭಗವಂತನ ಸಪ್ತ ಗುಣಗಳಿದೆ, ತೆಗೆದುಕೊಂಡು ಹೋಗಿ ಕೊಡಿ ಅಷ್ಟೇ. ನಿಮ್ಮಮ್ಮ ಜಾಮೂನ್ ಮಾಡಿದ್ದಾರೆ, ಮನೇಲಿ ನೆಂಟರು ಬಂದಿದ್ದಾರೆ, ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಕೈಲಿ ಕೊಡಿ. ನೀವು ಮಾಡೋದೇನು ಬೇಕಾಗಿಲ್ಲ, ಅವ್ರ ಕೈಲಿ ಕೊಡಲಿಕ್ಕೆ ನಿಮಿತ್ತರಾಗಿ ಈ ರೀತಿ ನಿರಂತರವಾಗಿ ಏನ್ ಮಾಡಬೇಕು? ಪ್ರತಿಯೊಂದು ಆತ್ಮನಿಗೂ ಕೂಡ ಭಗವಂತನ ಶಕ್ತಿಯನ್ನ ಅನುಭವವನ್ನ ಮಾಡಬೇಕಾಗ್ತದೆ. ವಿಶೇಷವಾಗಿ ಬಾಬಾ ಹೇಳ್ತಾರೆ, ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರಾಗಿ ಮನಸ್ಸಿನಿಂದ ಆ ಶಕ್ತಿಗಳು ಏನಾಗ್ತಾ ಇರಬೇಕು? ಫ್ಲೋ ಆಗ್ತಾ ಇರಬೇಕು. ವಾಯುಮಂಡಲದಲ್ಲಿ, ವಾತಾವರಣದ ಮೂಲಕ, ಮನಸ್ಸಿನ ಮೂಲಕ ಶಕ್ತಿಯನ್ನ ಕೊಡಿ. ಯಾವುದು ಕ್ರೋಧದ ಶಕ್ತಿ ಅಲ್ಲ, ಪರಮಾತ್ಮನ ಶಕ್ತಿ. ಅದನ್ನು ಕೊಡಬೇಕು ಅನ್ನೋದು ನಾನು ಅದ್ರ ಜೊತೆಗೆ ಮಾತ್ರ ಜೋಡಣೆ ಆಗಿದ್ದು. ಮನಸ್ಸಿನ ಮೂಲಕ ಶಕ್ತಿ, ಮಾತಿನ ಮೂಲಕ ಜ್ಞಾನ, ಕರ್ಮದ ಸಮಯದಲ್ಲಿ ಗುಣಗಳು. ಅಂದ್ರೆ ಇದು ಮೂರೂ ಆಗ್ಬೇಕು ಅಂತಂದ್ರೆ ಆ ಮೂರೂ ಸಮಯದಲ್ಲಿ ನೀವು ಭಗವಂತನ ಜೊತೆಗೆ ಜೋಡಣೆ ಆಗಿರಲೇಬೇಕು. ಯೋಗ ಮಾಡಬೇಕಾದ್ರೆ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ಬೇಕು ಅಂದ್ರೆ ಆವಾಗ ಭಗವಂತನ ಜೊತೆ ಜೋಡಣೆ ಆಗ್ಬೇಕು. ಈಶ್ವರಿಯ ಜ್ಞಾನವನ್ನ ಬೇರೆಯವರಿಗೆ ಸ್ಪಷ್ಟವಾಗಿ ಮಾಡಬೇಕು ಅಂದ್ರೆ ಆವಾಗ ನೀವು ಭಗವಂತನ ಜೊತೆಗೆ ಜೋಡಣೆ ಆದರೆ ಮಾತ್ರ ಅದರಲ್ಲಿರುವಂತ ಗೂಢಾರ್ಥ, ಆಳವಾದಂತ ಅರ್ಥ, ವಿಚಾರ ಸಾಗರ ಮಂಥನ ಮತ್ತು ಭಗವಂತ ಏನ್ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ ಹೇಳುವಂತ ಭಗವಂತನ ಮನೋಭಾವವನ್ನ ನೀವು ಅರ್ಥ ಮಾಡಿಕೊಂಡು ನೀವು ಕೇಳಿಬಿಟ್ಟು ಬೇರೆಯವರಿಗೆ ತಿಳಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಕೇವಲ ಮುರುಳಿ ಹೊರಗಡೆ ಮಾತ್ರ ಕಾಣ್ತಾ ಇರ್ತದೆ ಹೊರತು ಒಳಗಡೆ ಗೂಢಾರ್ಥ ನಿಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ಬೇಕು ಅಂತಂದ್ರೆ ಜ್ಞಾನ ಹೇಳುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಬಾಬನ ಜೊತೆಗೆ ಕನೆಕ್ಟ್ ಆಗಿರಬೇಕು.
ಕೇವಲ ಜ್ಞಾನ ಅಷ್ಟೇ ಅಲ್ಲ, ಏನೇನು ಶಬ್ದವನ್ನ ಹೇಳ್ತಾರೋ ಆ ಶಬ್ದದ ಸ್ವರೂಪ ಅನುಭವಿಗಳ ಆಗಿ. ಅಂದ್ರೆ ಬಾಬಾ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಗೊತ್ತಾ. ನೀವು ಬೇರೆಯವ್ರಿಗೆ ಜ್ಞಾನ ಹೇಳಬೇಕಾದ್ರೆ ನಿಮ್ಗೆ ಬಾಬಾ ಒಳಗಡೆ ತಿಳಿಸ್ತಾ ಇರ್ತಾರೆ ಏನ್ ಹೇಳಬೇಕು ಅಂತ. ಅದು ಕೇಳಿದ ತಕ್ಷಣದಲ್ಲಿ ಅದೇ ಸೆಕೆಂಡ್ ಅಲ್ಲಿ ನೀವು ಅನುಭವಿಸ್ಬೇಕು, ನೀವು ಸ್ವರೂಪ ಆಗಬೇಕು. ನೀವು ಶಾಂತಿಯ ಸ್ಥಿತಿಯಲ್ಲಿ ಇದ್ದು ಬೇರೆಯವರಿಗೆ ಶಾಂತ ಸ್ವರೂಪ ಅಂತ ಹೇಳಬೇಕು. ಅಂದ್ರೆ ನೀವು ಬೇರೆಯವ್ರು ಗುಲಾಬ್ ಜಾಮೂನ್ ಅಂತ ಹೇಳಬೇಕು ಅಂದ್ರೆ ಗುಲಾಬ್ ಜಾಮೂನ್ ಸುಖದಲ್ಲಿ ನೀವು ಸ್ಥಿತರಾಗ್ಬೇಕು, ಅನುಭವಿಸ್ಬೇಕು. ಅಂದ್ರೆ ನಿಮ್ಮ ಕಣ್ಣೆದುರುಗಡೆ ಗುಲಾಬ್ ಜಾಮೂನ್ ಇದೆ ಅಂತ ಅರ್ಥ ಅಲ್ಲ. ಮೊದಲು ಗುಲಾಬ್ ಜಾಮೂನ್ ತಿಂದಿರುವಂತದ್ದು ರೆಕಾರ್ಡ್ ಇದೆಯಲ್ಲ ಸಂಸ್ಕಾರದಲ್ಲಿ, ಅದರ ಜೊತೆ ಕನೆಕ್ಟ್ ಆಗಿ ನೀವು ಬೇರೆಯವ್ರಿಗೆ ಗುಲಾಬ್ ಜಾಮೂನ್ ಶಬ್ದ ಬಾಯಿಂದ ಬರ್ಬೇಕಪ್ಪ. ಆ ಶಬ್ದ ಕೇಳಿದಾಗ ಅವರಿಗೆ ಗುಲಾಬ್ ಜಾಮೂನ್ ತಿಂದಷ್ಟೇ ಸುಖ ಬಂದ್ಬಿಡ್ಬೇಕು ಅಲ್ವಾ. ಒಂದು ಗುಲಾಬ್ ಜಾಮೂನ್ ತಿಂದಾಗ ಆ ಸುಖ ಎಷ್ಟು ವೈಬ್ರೇಷನ್ ವಾಯುಮಂಡಲದಲ್ಲಿ ಹೋಗಿದೆಲ್ಲ, ಹಾಗೆ ಬಾಬಾ ಅಂದ್ರೆ ಜ್ಞಾನವನ್ನು ಹೇಳಬೇಕಾದ್ರೆ ಪ್ರತಿಯೊಂದು ಜ್ಞಾನದ ಸ್ವರೂಪರಾಗಿ ಅನುಭವಿಸ್ತಾ ಆದ್ಮೇಲೆ ನಿಮ್ಮ ಶಬ್ದ ಹೋಗಿ ತಲುಪೋದಿಲ್ಲ ಆ ಅನುಭವ. ಅದಕ್ಕೆ ಜ್ಞಾನ ಕೇಳಬೇಕಾದ್ರೆ ಯಾರು ಮೇನ್ ಸ್ಪೀಕರ್ ಇರ್ತಾರಲ್ಲ ಅವ್ರ ಹತ್ರನೇ ಕೇಳಿ. ಭಾಷೆ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಅವರ ಕಣ್ಣು ಅವರ ಭಾವನೆಗಳೇ ಪಾಠ ಕಲಿಸ್ತಾವೆ. ಬಾಬಾ ಅವ್ಯಕ್ತ ಬಾಬ್ದಾದ ಬಂದಾಗ ಭಾಷೆ ಗೊತ್ತಾಗೋದು ಬೇಡ, ಅವ್ರ ಮುಖ ನೋಡದೆ ಗೊತ್ತಾಗ್ತದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಬಿಟ್ಟು. ಆ ಶಬ್ದಕ್ಕಿಂತ ಆ ಭಾವನೆಗಳು ಹೊರಗಡೆಗೆ ಬರ್ತಾ ಇರ್ತವೆ, ಅದನ್ನ ನೀವು ರೀಡ್ ಮಾಡಬಹುದು. ಮತ್ತೆ ಯಾವಾಗ ಪ್ರಾಕ್ಟಿಕಲಿ ಕ್ಲಾಸ್ ನಡೀತಾ ಇರ್ತದೆ ಅವಾಗ ಸಮ್ಮುಖದಲ್ಲೇ ಇದ್ದಾಗ ಆ ಒಂದು ಸುಖವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ಸದಾಕಾಲ ಮನಸ್ಸಿನ ಮೂಲಕ ಶಕ್ತಿ, ವಾಚಾದ ಮೂಲಕ ಜ್ಞಾನ ಮತ್ತು ಕರ್ಮದ ಮೂಲಕ ಗುಣಗಳನ್ನ ಬಾಬಾ ಹೇಳ್ತಾರೆ ದಾನವನ್ನ ಮಾಡಿ. ಮಕ್ಕಳು ಕೇಳ್ತಾರೆ ಯಾಕೆ ಬಾಬಾ ದಾನ ಮಾಡ್ಬೇಕು, ಯಾಕೆ ದಾನ ಮಾಡ್ಬೇಕು ಅಂದ್ರೆ ದೇದೋ ದಾನ್ ಛೂಟೆ ಗ್ರಹಣ್. ಸಾಲ ಮಾಡಿದಿರಲ್ವಾ, ಅದಕ್ಕಾಗಿ ಏನ್ ಮಾಡ್ಬೇಕಾಗ್ತದೆ, ದಾನ ಮಾಡಿಬಿಟ್ಟು ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡ್ಬೇಕಾಗ್ತದೆ. ಲೌಕಿಕದಲ್ಲೂ ಕೂಡ ನೀವು ಜಾತಕವನ್ನ ತೆಗೆದುಕೊಂಡು ಯಾವುದೋ ಅರ್ಚಕರ ಹತ್ರ ಹೋದಾಗ ಹೇಳ್ತಾರೆ ನೋಡಿ ನೀವು ಏನೇನು ತಪ್ಪು ಮಾಡಿದ್ದೀರಾ, ಅದಕ್ಕೆ ನೀವು ಬ್ರಾಹ್ಮಣರಿಗೆ ಈ ದಾನವನ್ನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಷ್ಟು ಪ್ರದಕ್ಷಿಣೆ ಹಾಕ್ಬೇಕು, ದೇವಸ್ಥಾನಕ್ಕೆ ಎಣ್ಣೆ ಕೊಡಬೇಕು, ಈ ಪೂಜೆಯನ್ನು ಮಾಡ್ಬೇಕು ಅಂತ ಹೇಳ್ತಾರಲ್ಲ. ದಾನ ಮಾಡಿದಾಗ ಅದು ಕ್ಲಿಯರ್ ಆಗ್ತದೆ. ಅಂದ್ರೆ ಇಲ್ಲಿ ನೀವೇನು ನಿರಾಕಾರವನ್ನ ಕೊಟ್ಟಿದಿರೋ ಅದನ್ನೇ ಆ ಬ್ರಾಹ್ಮಣರು, ಆ ವೈದಿಕರು, ಆ ಜ್ಯೋತಿಷಿಗಳು ಸ್ಥೂಲ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲನೂ ಕೂಡ ಯಾವುದು ಭಕ್ತಿ ಮಾರ್ಗದಲ್ಲಿ ಸಂಗಮ ಯುಗದಲ್ಲಿ ನಿಮ್ಮ ನೆನಪಿನ ಅರ್ಥ ತಾನೇ. ಅದಕ್ಕಾಗಿ ನಿರಾಕಾರ ರೂಪದಲ್ಲಿ ಏನ್ ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ. ಮನಸ ವಾಚ ಕರ್ಮಣ ನಿರಂತರವಾಗಿ ಕೊಡಿ. ಓಕೆ ಸರಿ ಕೊಡೋಣ. ಯಾವಾಗ ಕೊಡ್ಬೋದು, ಮನೇಲಿ ಇದ್ರೆ ತಾನೇ ಕೊಡ್ಬೋದು, ಇಲ್ದಿದ್ರೆ ಕೊಡೋದು ಎಲ್ಲಿಂದ. ಮನೇಲಿ ಟೀ ಪುಡಿ ಇದ್ರೆ ತಾನೇ ಬಂದವರು ಚಾಯ್ ಮಾಡ್ಕೊಡ್ತೀರಿ, ಲಿಂಬೆ ಹಣ್ಣಿದ್ರೆ ತಾನೇ ಜ್ಯೂಸ್ ಮಾಡ್ಕೊಡ್ತೀರಿ. ಅದಿಲ್ಲ ಅಂತ ಮಾಡ್ಕೊಡೋದು ಎಲ್ಲಿಂದ ನೀವು. ಮನೇಲಿ ಏನು ಇಲ್ವೇ ಇಲ್ಲ, ನಿಮ್ಮ ಹೊಟ್ಟೆನೇ ಖಾಲಿ ಇದೆ, ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀರಿ. ಹಾಗಿದ್ರೆ ಬೇರೆಯವ್ರು ಕೊಡಬೇಕು ಅಂತಂದ್ರೆ ಜಮಾ ಆಗ್ಬೇಕಲ್ವಾ, ಜಮಾ ಇಲ್ಲಿಂದ ಆಗ್ತದೆ. ಸರಿ, ಇಷ್ಟು ವರ್ಷ ನಾವು ಸಾಧನೆ ಮಾಡಿದೀವಿ, ತಪಸ್ಸನ್ನ ಮಾಡಿದೀವಿ, ಸೇವೆಯನ್ನ ಮಾಡಿದೀವಿ, ಸೇವೆಯ ಫಲ ಇರುತ್ತಲ್ವ ನಿಮ್ಮ ಹತ್ರ. ಯಾರೊಬ್ರು ಜಾಬಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ ಅಂದ್ರೆ ಸ್ವಲ್ಪ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟಿರ್ತಾರಲ್ಲ, ಎಮರ್ಜೆನ್ಸಿ ಯಾವಾಗಲೂ ಬೇಕಾಗಬಹುದು ಅಂತ. ಬ್ಯಾಂಕಲ್ಲಿ ಇಟ್ಟಿದ್ರೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀರ ಬಾಬಾ ಕೇಳ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಜಮಾದ ಖಾತೆ ಇದ್ರೆ ನೀವು ಬೇರೆಯವ್ರಿಗೆ ದಾನ ಮಾಡ್ತಿದ್ರೆ ಹಿಂಗೆ ಗೊತ್ತಾಗತ್ತೆ. ಯಾವುದೇ ಸಮಯದಲ್ಲಿ, ಯಾವುದೇ ವಾತಾವರಣದಲ್ಲಿ, ಯಾವುದೇ ವಾಯುಮಂಡಲದಲ್ಲಿ, ಯಾವುದೇ ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಲೌಕಿಕದವರು ಇರ್ಬೋದು, ಅಲೌಕಿಕದವರು ಇರ್ಬೋದು, ಆ ಕರ್ಮದಲ್ಲಿ ನೀವು ಸಂತುಷ್ಟರಾಗಿದ್ದೀರಾ. ಜೊತೆಗೆ ನಿಮ್ಮ ಕರ್ಮದಿಂದ ಜೊತೆಯಲ್ಲಿರುವಂತ ಬೇರೆ ಎಲ್ಲ ಆತ್ಮರು ಸಂತುಷ್ಟರಾಗಿದ್ದಾರಾ ತಿಳ್ಕೊಳ್ಳಿ, ಜಮಾದ ಖಾತೆ ಸರಿ ಇದೆ. ನೀವು ಸಂತುಷ್ಟರಾಗಬೇಕು, ಬೇರೆಯವರು ಸಂತುಷ್ಟ ಆಗ್ಬೇಕು. ಯಾವ್ದ್ರಿಂದ? ಬ್ರಹ್ಮಭೋಜನದಿಂದ, ಉಡುಗೊರೆಯಿಂದ, ಗಿಫ್ಟಿಂದ, ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ. ಇವು ಮೊನ್ನೆ 3 ದಿನ ಬಟ್ಟಿ ಆಯ್ತು, ಆ ಬಟ್ಟಿಯಲ್ಲಿ ಬಂದಿರುವಂತ ಎಲ್ಲ ಆತ್ಮರ ಖುಷಿ ಆಯ್ತು ಅಂತ ಅನಿಸ್ತು ನನಗೆ. ಅಲ್ಲಿ ಇದ್ದವ್ರಿಗೂ ಕೂಡ ಅನಿಸ್ತು. ಯಾರು ಆರ್ಗನೈಸ್ ಮಾಡಿದಾರೋ, ಯಾರು ಬಂದಿದ್ದಾರೋ ಎಲ್ಲರೂ ಕೂಡ ಖುಷಿ ಆದ್ರು. ಕಾರಣ ಏನು? ಬಾಬಾ ಎಲ್ಲರಿಗೂ ಕೂಡ ಆ ಖುಷಿಯನ್ನು ಕೊಟ್ಟಿದಾರಲ್ವಾ. ನೋಡಿ, ಯಾರ್ದೋ ಮನೆಗೆ ಹೋದಾಗ ಊಟ ತಿಂಡಿ ಮಾಡ್ದಾಗ ಕರೆಕ್ಟ್ ಆಗಿದ್ದಾಗ ತಿಂದವ್ರಿಗೆ ಖುಷಿ ಆಗತ್ತೆ, ಮಾಡಿದವ್ರಿಗೂ ಕೂಡ ಖುಷಿ ಆಗತ್ತಲ್ವಾ. ಹಾಗೆ ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ನಿಮ್ಮ ಮನಸ್ಸು ಸಂತುಷ್ಟವಾಗಿದೆಯಾ?
ಖುಷಿಯಿಂದ ಇದೆಯಾ, ಸಫಲತೆಯ ಅನುಭವ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲಿ ಜಮಾದ ಖಾತೆ ಸಾಕಷ್ಟಿದೆ. ಹಾಗಂತ ವರ್ತಮಾನ ಸಮಯದಲ್ಲಿ ಮಾತ್ರ ಖುಷಿ ಪಡಬೇಡಿ. ಮಕ್ಕಳೇ, ಮುಂದೆ 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 ತುಂಬಾ ದೊಡ್ಡ ದೊಡ್ಡ ಖರ್ಚುಗಳು ಬರೋರಿದ್ದಾವೆ. ಅದನ್ನು ಪೇಮೆಂಟ್ ಮಾಡಬೇಕು, ಆ ಆತ್ಮಗಳಿಗೂ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಜಮಾದ ಖಾತೆ ಜಾಸ್ತಿ ಆಗ್ಬೇಕು. ಕೆಲವೊಂದ್ಸಲ ಬಾಬಾ ಮಕ್ಕಳ ಖಾತೆಯನ್ನು ನೋಡ್ತಾ ಇರ್ತಾರೆ, ಹೆಂಗ್ ಜಮಾ ಆಗ್ತಾ ಇದೆ ಅಂತ. ಕೆಲವೊಂದು ಮಕ್ಕಳು ಏನ್ ಮಾಡ್ತಾರಂತೆ, ತುಂಬಾ ಪರಿಶ್ರಮ ಪಡ್ತಾರಂತೆ ಜಮಾ ಮಾಡ್ಲಿಕ್ಕೆ. ಗಂಟೆ ಗಟ್ಟಲೆ ಕುತ್ಕೊಳ್ತಾರಂತೆ, ನಿದ್ರೆಯಿಂದ ತ್ಯಾಗ ಮಾಡಿ ಕಣ್ಣಿಂಗ್ ಬಿಟ್ಕೊಂಡು ತುಂಬಾ ಪರಿಶ್ರಮ ಪಟ್ಬಿಟ್ಟು ಏನ್ ಮಾಡ್ತಾರಂತೆ, ಜಮಾವನ್ನ ಮಾಡ್ಕೊಳ್ತಾರಂತೆ. ಕೆಲವೊಬ್ರು ಸಹಜವಾಗಿ ಮಾಡ್ಕೊಳ್ತಾರಂತೆ. ಹಾಗಿದ್ರೆ ಆ ಜಮಾ ಕೆಲವೊಬ್ರು ತುಂಬಾ ಸಹಜವಾಗಿ ಮಾಡ್ಕೊಳ್ತಾರೆ, ಕೆಲವೊಬ್ರು ಕಷ್ಟಪಟ್ಟು ಮಾಡ್ಕೊಳ್ತಾರೆ. ಕಾರಣ ಏನು, ವ್ಯತ್ಯಾಸ ಏನು? ಅದಕ್ಕೆ ಕಾರಣ ಬಾಬಾ ಹೇಳ್ತಾರೆ, ಅಹಂಕಾರ, ಅಹಂಭಾವ, ಅಭಿಮಾನ. ನಿರ್ಮಾಣತೆಯಿಂದ ಕರನ್ ಕರಾವನಹಾರ್, ನಾನು ಕೇವಲ ಸಾಧನ, ಬಾಬಾ ಮಾಡ್ತಿದ್ದಾರೆ, ಬಾಬನ ಕೆಲಸ ಬಾಬಾ ಕೊಡ್ತಿದ್ದಾರೆ. ಅಮ್ಮ ಹೇಳ್ದಂಗೆ ಹೇಗೆ ಹುಕುಂ ಹಿ ಹುಕುಂ ಚಲಾರಾಯ್. ಬಾಬಾ ಮುರ್ಲಿಯನ್ನು ಕೇಳಿದಾನೆ, ಏನೇನ್ ಮಾಡ್ಬೇಕು ನಿಮ್ಗೆ ತರುಮನ ಕೊಟ್ಬಿಟ್ಟಿದೆ, ಏನ್ ಮಾಡ್ಬೇಕು ನೀನು ಮಾಡು, ಫಲ ಅದು ನಿನಗೆ, ಕರ್ಮನೂ ನಿನಗೆ, ಕರ್ಮದ ಫಲನೂ ನಿನಗೆ, ಕರ್ಮೇಂದ್ರಿಯನೂ ನಿನಗೆ ಅಂತ ಯಾವ ಮಕ್ಕಳು ಒಪ್ಪಿಸ್ತಾರೋ, ಕರ್ಮ ಮಾಡಿ ಆದ ಮೇಲೆ ಮಾನವನ್ನ ಸ್ವೀಕಾರ ಮಾಡೋದಿಲ್ವೋ, ಅವರು ಅವ್ರ ಅಕೌಂಟಲ್ಲಿ ತುಂಬಾ ಚೆನ್ನಾಗಿ ಜಮಾ ಆಗತ್ತೆ. ಇಲ್ಲಿ ಮಕ್ಕಳು ಸಾಧನೆ ಮಾಡ್ತಿದ್ದಾರೆ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ, ಸೇವೆನೂ ಮಾಡ್ತಾರೆ, ಪುರುಷಾರ್ಥನೂ ಮಾಡ್ತಾರೆ. ಅದು ಸ್ವಲ್ಪ ನಾನು ಅಂತ ಇದೆ, ನನ್ನ ಹೆಸರು ಬರಬೇಕು, ನನ್ನನ್ನು ಹೊಗಳಬೇಕು, ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಮಾಡಬೇಕು, ನಾನು ಸೀನಿಯರು. ಈ ನಾನು ನಾನು ಹೇಳುವಂಥದ್ದು ನಿಮ್ಗೆ ಜಮಾದ ಖಾತೆಯನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸರಿ, ಯಾವುದೋ ಈಶ್ವರೀಯ ಸೇವೆ ಇದೆ, ಈಶ್ವರೀಯ ಕಾರ್ಯ ಇದೆ, ನಿಮ್ಮಂತ ಸಲಹೆ ಸೂಚನೆಯನ್ನು ಕೇಳಿದ್ದಾರೆ, ಸಲಹೆ ಸೂಚನೆಯನ್ನು ಕೊಡಿ, ಮಾಲೀಕರಾಗಿ. ಆದರೆ ನಿರ್ಣಯ ಮಾಡ್ಲಿಕ್ಕೆ ಬಂದಾಗ ಏನು ನಿರ್ಣಯ ಆಗತ್ತೆ, ತಕ್ಷಣದಲ್ಲಿ ಬಾಲಕರಾಗ್ಬಿಡ್ಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಂದು ಈಶ್ವರೀಯ ಕಾರ್ಯ ಮಾಡಬೇಕಾದ್ರೆ ನಿಮಿತ್ತ ಭಾವ. ನಿಮಿತ್ತ ಅಂದ್ರೆ ಕಾರ್ಯವನ್ನ ಬಾಪ್ ದಾದ ಮಾಡ್ತಿದ್ದಾರೆ, ನಾನು ಕೇವಲ ಸಾಧನ. ಒಂದು ವಿಷಯ ಗೊತ್ತಿಲ್ಲ ಆತ್ಮೀಯರೇ, ಈಶ್ವರ ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಯಾರನ್ನು ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬಹುದು. ಗೊತ್ತಿರ್ಲಿ. ಇವತ್ತು 50 ವರ್ಷ ಜ್ಞಾನದಲ್ಲಿರುವಂತ ಆತ್ಮನು ಕೂಡ 1 ಸೆಕೆಂಡ್ ಟಕ್ ಅಂತ ಕೆಳಗಡೆ ಬಿದ್ದ್ಬಿಡ್ತಾನೆ. ಭಗವಂತನ ಜೊತೆಗೆ ಪ್ರೀತಿ ಸರಿ ಇಲ್ಲ ಅಂತಂದ್ರೆ, ಇವತ್ತು ಬಾಬನ ಮಗು ಆಗಿರುವಂತ ಮಗು ಇವತ್ತಾಗಿರುವಂತ ಬಾಬಾ ಅಂತ ಹೇಳ್ಬಿಟ್ರೆ ತಕ್ಷಣ ಟಕ್ ಅಂತ ಮೇಲೆ ವಿಶ್ವ ಕಲ್ಯಾಣಕ್ಕೆ ಅವನು ಉಪಯೋಗ ಮಾಡ್ಕೊಂಡ್ಬಿಡ್ಬಾರ್ದು. ಲಾಸ್ಟ್ ಫಸ್ಟ್ ಅಹಂಕಾರದಲ್ಲಿ ಇರೋರಿಗೆ ತಲೆ ಕಡಿಯೋದು ಬಾಬನಿಗೆ ಗೊತ್ತು, ಏನು ಗೊತ್ತಿಲ್ಲದಿರುವಂತ ಮಗುವನ್ನು ಬದುಕಿಸೋದು ಕೂಡ ಬಾಬನಿಗೆ ಗೊತ್ತು. ಅದು ಎಲ್ಲದರ ಆಧಾರ ಸಮರ್ಪಣಾ ಮನೋಭಾವ, ನಿರ್ಮಾಣತೆ. ಅಹಂಕಾರ ಬೇಡ, ಅಹಂಭಾವ ಬೇಡ. ಭಗವಂತನ ತನ್ನ ಪ್ರತೀ ಕರ್ಮವನ್ನ ಮಾಡಿಸಿ ದಿನದಿಂದ ದಿನಕ್ಕೆ ನೀವು ಸಾಯ್ತಾ ಇರಬೇಕು, ಸುಟ್ಟೋಗ್ಬೇಕು. ನಾನು ನನ್ನ ತನದ ಅಸ್ತಿತ್ವ ಹೇಳುವಂಥದ್ದು ಇರಬಾರ್ದು. ಅದಕ್ಕಾಗಿ ನಿಮಿತ್ತ ಭಾವ, ನಿರ್ಮಾಣ ಭಾವ, ಶುಭ ಭಾವ, ಆತ್ಮಿಕ ಸ್ನೇಹದ ಭಾವ. ಎಲ್ಲರಿಗೂ ಕೂಡ ಆತ್ಮಿಕ ಸ್ನೇಹ ಕೊಡಬೇಕು ಅಂತ, ಅವ್ರಿಗೆ ಬಿಲ್ಡಿಂಗ್ ಕೊಡಬೇಕು, ಬಂಗಾರ ಕೊಡಬೇಕು, ಊಟ ಕೊಡಬೇಕು, ತಿಂಡಿ ಕೊಡಬೇಕು ಅಂತಲ್ಲ. ಓಕೆ, ಅವಶ್ಯಕತೆ ಇದ್ದಾಗ ಕೊಡಿ, ಬೇಡ ಅಂತ ಬಾಬಾ ಹೇಳಿಲ್ಲ. ಆದ್ರೆ ಆತ್ಮಿಕವಾಗಿ ಅವ್ರ ಇಂಪ್ರೂವ್ಮೆಂಟ್ಸ್ ಆಗಬೇಕು ಹೇಳುವಂಥದ್ದು ಇರಬೇಕಾಗ್ತದೆ. ಆ ಭಾವ ನಿಮ್ಮಲ್ಲಿ ಎಷ್ಟಿರ್ತದೋ ಅಷ್ಟು ನಿಮ್ಮಲ್ಲಿ ಉನ್ನತಿ ಕಾಣುತ್ತೆ. ಮಕ್ಕಳೇ, ದಯವಿಟ್ಟು ಅಭಿಮಾನದ ಭಾವ ಬೇಡ. ಇದು ನಿಮ್ಗೆ ಮೋಸ ಮಾಡತ್ತೆ, ಕೆಳಗಡೆ ತಳ್ಳಾಕ್ತೆ, ನೀವು ಅದರಿಂದ ಸುಖ ಸಿಗೋದಿಲ್ಲ. ಅದಕ್ಕಾಗಿ ಮಕ್ಕಳು ಚೆಕ್ ಮಾಡ್ಕೊಳ್ಳಿ. ಅಂದಮೇಲೆ ಜಮಾ ಮಾಡುವಂತ ಸಮಯ ಈಗಲೇ ಅಲ್ವಾ? ಎಷ್ಟು ಜಮಾ ಆಗಿದೆ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜಮಾ ಆಗತ್ತೋ ಅಷ್ಟು ನೀವು ಕೊಡಲಿಕ್ಕೆ ನಿಮಿತ್ತರಾಗ್ತೀರಾ ಆತ್ಮೀಯರೇ. ನೋಡಿ, ಸಮುದ್ರದಲ್ಲಿ ಎಷ್ಟು ನೀರಿರುತ್ತೆ, ತುಂಬಾ ನೀರಿರ್ತದಲ್ವಾ? ಆ ಸಮುದ್ರದಲ್ಲಿ ತುಂಬಾ ನೀರಿರುವಂತ ಕಾರಣದಿಂದ ಸೂರ್ಯನು ಕೂಡ ಆ ನೀರನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಮೋಡವಾಗಿ ಕನ್ವರ್ಷನ್ ಮಾಡ್ತಾನೆ ಅಲ್ವಾ? ಎಲ್ಲರೂ ಸಮುದ್ರವನ್ನು ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ನೀವು ಸಮುದ್ರ ಆಗ್ಬೇಕು. ಲೋಟದಲ್ಲಿರುವಂತ ನೀರು ಬೇಡ, ಅಥವಾ ಒಂದು ಬಿಂದಿಗೆಯಲ್ಲಿರುವಂತ ನೀರು ಬೇಡ. ಸಮುದ್ರದಂತ ನೀರನ್ನಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇನೆ, ಎಷ್ಟು ದಾನ ಮಾಡ್ತಿದ್ದೇನೆ, ಎಷ್ಟು ಸಂತುಷ್ಟನಾಗ್ತಾ ಇದ್ದೇನೆ. ಅದಕ್ಕಾಗಿ ನನ್ನತನ ಬೇಡ,
ಬಾಬಾ ಮಾಡ್ತಾ ಇದ್ದಾರೆ. ಅದು ನ್ಯಾಚುರಲ್ ಆಗಿ ಬರಬೇಕು. ಬಾಯಲ್ಲಿ ಬಾಬಾ ಬಾಬಾ ಬಾ ಅಲ್ಲ. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸ ಪ್ರತಿಯೊಂದಲ್ಲೂ ಕೂಡ ಏನಿರಬೇಕು ಅಂತಂದ್ರೆ ಕರನ್ ಕರಾವನ ಹಾರ ಬಾಬಾ ಕರಾರಹ ಹೇ. ಬಾಬಾ ಇನ್ನೊಂದು ಹೇಳ್ತಾರೆ, ನಿಮ್ಮ ಮೂಲಕ ಭಗವಂತನ ಮೂರ್ತಿ ಹೇಳೋದು ಪ್ರತ್ಯಕ್ಷ ಆಗ್ಬೇಕು. ಏನಾಗ್ಬೇಕಂದ್ರೆ ಭಗವಂತನ ಮೂರ್ತಿ. ನಿಮ್ಮಲ್ಲಿ ಒಂದು ಕನ್ನಡಿ ಇದೆ. ಕನ್ನಡಿ ಮೇಲೆ ಕೃಷ್ಣನ ಒಂದು ಫೋಟೋವನ್ನ ಅದಕ್ಕೆ ಹಚ್ಚಿದ್ರೆ ಏನ್ ಕಾಣ್ತದೆ? ಆ ಫೋಟೋನೇ ತಾನೇ ಕಾಣುತ್ತೆ. ಅಂದ್ರೆ ಭಗವಂತನ ಮೂರ್ತಿ ಪ್ರತ್ಯಕ್ಷ ಆಗ್ಬೇಕು ಅಂತಂದ್ರೆ ಆದ್ಮೇಲೆ ಅಲ್ಲಿ ಭಗವಂತ ಮಾತ್ರ ಇರಬೇಕು, ನೀವಿರಬಾರ್ದು ಅಲ್ಲಿ. ಅವಾಗ ವಿಧಿ ಏನು? ಬರಕುಟಿಯಲ್ಲಿ ಬಾಬಾ ಮಾತ್ರ ಇದ್ದಾರೆ ಅಷ್ಟೇ, ನೀವಿಲ್ಲ ಅಲ್ಲಿ. ಮೂರ್ತಿ ಎದುರುಗಡೆ ಬ್ರಾಹ್ಮಣನು ಕೂಡ ಮೂರ್ತಿಯ ದರ್ಶನ ಮಾಡ್ತಾನಲ್ವಾ? ಹಾಗೆ ನಿಮ್ಮ ಶರೀರದ ಮೂಲಕ, ಗುಲ್ಜಾರ್ ದಾದಿಯವರ ಶರೀರದ ಮೂಲಕ ಅಲ್ಲ, ಇನ್ನೊಬ್ರು ಯಾರ್ದೋ ಮೂಲಕ ಅಲ್ಲ, ಯಾರ್ದೋ ನಿಮಿತ್ತ ಸೆಂಟರ್ ಟೀಚರ್ ಬ್ರದರ್ ಮೂಲಕ ಅಲ್ಲ, ನಿಮ್ಮ ಶರೀರದ ಮೂಲಕನೇ ಭಗವಂತನ ಪ್ರತ್ಯಕ್ಷತೆಯನ್ನ ನೀವು ಮಾಡ್ತಾ ಇದ್ದೀರಾ ಹೇಳುವಂತ ಭಾವ ನಿಮ್ಗೆ ಬರಬೇಕು ಆತ್ಮೇಲೆ. ಬೇರೆ ಯಾವುದೋ ವ್ಯಕ್ತಿಯನ್ನು ನೀವು ಸಾಧನವಾಗಿ ಇಟ್ಕೊಳ್ಳೋದಲ್ಲ. ಅವರಿಂದ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕಲ್ಲ. ನನ್ನ ಮೂಲಕ ನಾನು ನನ್ನ ತಂದೆಯ ಪ್ರತ್ಯಕ್ಷತೆ ಜೊತೆಗೆ ನಾನು ಬೇರೊಂದು ಪ್ರತ್ಯಕ್ಷ ಮಾಡ್ತಾ ಇದ್ದೀನಿ. ಅದೇ ಹಂಗಣ್ಣವ್ರೆ, ಸಿಂಪಲ್. ಒಂದಿರ್ತದೆ ನಿಮ್ಮ ಕ್ಯಾಮರಾದಿಂದ, ನಿಮ್ಮ ಮೊಬೈಲಿಂದ ಬೇರೆಯವ್ರ ಫೋಟೋ ತೆಗೆಯೋದು, ಹೌದಾ? ಇನ್ನೊಂದು ಇರ್ತದೆ ಸೆಲ್ಫಿ ತೆಗೆಯೋದು. ಆ ಸೆಲ್ಫಿಯಲ್ಲಿ ನೀವೇ ತೆಗಿತಾ ಇರ್ತಾರೆ, ನಿಮ್ದು ಬರ್ತದೆ, ಉಳಿದವ್ರದ್ದು ಬರ್ತದೆ ತಾನೆ. ಫೋಟೋ ತೆಗೆಯೋರು ನೀವೇ ತಾನೆ. ಆ ಫೋಟೋದಲ್ಲಿ ಎಲ್ಲರೂ ಬರ್ತಾರಲ್ವಾ? ಹಾಗೆ ಚೆಕ್ ಮಾಡ್ಕೊಳ್ಳಿ. ಇವತ್ತು ತುಂಬಾ ಜನ ಹೇಳ್ತಾರೆ, ಇವಾಗ ಮೌಂಟ್ ಅಬುನಲ್ಲಿ ಬಾಬಾನೇ ಬರೋದಿಲ್ಲ, ಗುಲ್ಜಾರ್ ದಾದಿನೇ ಇಲ್ಲ, ನಿಮಿತ್ತ ಶರೀರನೇ ಇಲ್ಲ. ಯಾರ ಶರೀರ? ನಿಮ್ ಶರೀರನೇ ಆಧಾರ. ಅಷ್ಟು ಯೋಗ್ಯರಾಗ್ಬಿಟ್ಟು ಅಲ್ಲಿಗೆ ಹೋಗಿ, ಅಲ್ಲಿ ಕುತ್ಕೊಳ್ಳಿ ಡೈಮಂಡ್ ಹಾಲ್ ಅಲ್ಲಿ, ಬಾಬನನ್ನ ಕರ್ಸಿ. ನಿಮ್ಮ ಮೂಲಕ ಅಲ್ಲಿರೋ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಅನುಭವ ಆಗ್ಬೇಕು. ಡೈಮಂಡ್ ಹಾಲ್ ಅಲ್ಲಿ ಕೆಳಗಡೆ ಕುತ್ಕೊಳ್ಬೇಡಿ. ಏನ್ ಹೇಳೋದು? ಚೇರ್ ಮೇಲೆ ಕುತ್ಕೊಳ್ಬೇಕಾ? ಬೇಡ. ಮತ್ತೆ ಗ್ಯಾಲರಿ ಎಲ್ಲ ಬೇಡ, ಸ್ಟೇಜ್ ಅಲ್ಲಿ ಬೇಡ, ಇಲ್ಲಿ ಕುತ್ಕೊಳ್ಳಿ, ವಿಶ್ವ ಕಲ್ಯಾಣ ಕುತ್ಕೊಳ್ಳಿ. ಅಲ್ಲಿ ಮನಸ್ಸನ್ನು ಆ ಸ್ಥಿತಿ ಕರ್ಕೊಂಡು ಹೋಗ್ಬಿಟ್ಟು ಹಿಂಗ ಅನ್ಸ್ಬೇಕು, ಬಾಬಾ ನಿಮ್ಮ ಶರೀರದ ಮೂಲಕ ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಹರೇಕ್ ಆತ್ಮ ಪ್ರತ್ಯಕ್ಷತಾ ಹೋ. ಈ ರೀತಿ ಬಾಬಾ ಏನ್ ಮಾಡ್ತಿದ್ದಾರೆ? ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳೇ. ಅದಕ್ಕಾಗಿ ಸದಾ ಕಾಲ ನೆನಪಿಲ್ಲಿ, ಏನೇ ಕರ್ಮವನ್ನ ಮಾಡ್ಬೇಕಾದ್ರೂ ಕೂಡ ಬ್ರಹ್ಮ ಬಾಬನ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆಯಲ್ವಾ? ಬ್ರಹ್ಮ ಬಾಬನ ಸಮಾನ ಆಗ್ಬೇಕು ಅಂತ ಮನೋಸ್ಥಿತಿ ಇದೆಯಲ್ವಾ? ಅದಕ್ಕಾಗಿ ಬ್ರಹ್ಮ ಬಾಬಾ ಕೊಟ್ಟಿರುವ ಒಂದು ಗಿಫ್ಟ್ ನ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಇಷ್ಟವಾಗಿರೋದನ್ನ ಕೊಟ್ಟರೆ ಚೆನ್ನಾಗಿ ಇಟ್ಕೊಳ್ತೀವಲ್ಲ. ಪತಿ ಕೊಟ್ಟಿರುವಂತ ಮಾಂಗಲ್ಯದ ಸರ, ಯಾವಾಗಲೂ ದಾದಿಯೋ ನೋಡ್ರಿ, ದಾದಿಯೋ ನನಗೂ ಕೊಟ್ಟಿರುವಂತ ಬೆಳ್ಳಿ ಉಂಗುರ, ನನ್ನ ಬರ್ತ್ಡೇ ಕೊಟ್ಟಿದ್ರು, ನಾನು ಸರೆಂಡರ್ ಆಗಿರುವಂತ ಕೊಟ್ಟಿರೋದು, ಹಿಂಗೆ ನೆನಪಿನಲ್ಲಿ ಇಟ್ಕೊಳ್ತಾರಲ್ವಾ? ಹಾಗೆ ಬ್ರಹ್ಮ ಬಾಬನು ಕೊಟ್ಟಿರುವಂತ ಉಡುಗೊರೆ ಯಾವುದು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಯಾವಾಗ್ಲೂ ಮನಸ್ಸಿನಲ್ಲಿ ನಿರಾಕಾರಿ ಅಂದ್ರೆ ನೀವು ಇಲ್ವೇ ಇಲ್ಲ, ಬಾಬಾನೇ ಮಾಡ್ತಿದ್ದಾರೆ. ನಾನಿದ್ದೇನೆ ಬಿಂದು ಬಿಂದುನು ಕೂಡ ಬಂದ್ಬಿಡ್ತಾ, ಬಿಂದುನು ಕೂಡ ಇರಬಾರ್ದಲ್ಲಿ. ಮನಸ್ಸ ನಿರಾಕಾರಿ, ವಾಚಾ ನಿರಹಂಕಾರಿ. ನಾನು ಹೇಳ್ತಿದ್ದೀನಿ, ನಾನು ಮಾಡ್ತಿದ್ದೀನಿ ಅಂತ ನಾನು ಬರಬಾರ್ದು. ಕರ್ಮಣಾದಲ್ಲಿ ನಿರ್ವಿಕಾರಿ. ಕರ್ಮ ಮಾಡ್ಬೇಕಾದ್ರೆ ಯಾವುದೇ ವಿಕಾರವನ್ನ ಇಟ್ಟು, ಉದ್ದೇಶವನ್ನು ಇಟ್ಕೊಂಡು, ಇಚ್ಛೆಯನ್ನು ಇಟ್ಕೊಂಡು ಕರ್ಮವನ್ನು ಮಾಡಬಾರದು. ಯಾವುದೇ ವಿಕಾರ ಇರಬಾರ್ದು, ಕೊಡಬೇಕು ಹೇಳುವಂತ ಭಾವ ಇರಬೇಕಾಗ್ತದೆ. ಅದಕ್ಕಾಗಿ ಈ ರೀತಿ ಬಾಬಾರವರ ಈ ಒಂದು 3 ಪಾಯಿಂಟ್ ಅನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆಂದೂ ಕೂಡ ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಕಷ್ಟ ಅಂತ ಅನ್ಸೋದಿಲ್ಲ. ಬಾಬಾ ಹೇಳ್ತಾರೆ, ಸೇವೆಯನ್ನ ಮಾಡಿ, ಮನ್ಸಾ ಸೇವೆಯನ್ನ ಮಾಡಿ. ಬಾಬಾ ಬೇಡ ಅಂತ ಹೇಳಿಲ್ಲ, ಅದು ಸದಾ ಅಟೆನ್ಷನ್ ಇಂದ ಮಾಡಿ. ನೀವೇನು ಶಬ್ದವನ್ನು ಹೇಳ್ತೀರಲ್ಲ ವಾಚಾ ಸೇವೆಯಲ್ಲಿ, ಸೇವೆ ಶಬ್ದವನ್ನು ಹೇಳಿದಾಗ ಆ ಶಬ್ದದ ಶಕ್ತಿಯ ಅನುಭವ ಅವರಿಗೆ ಆಗಬೇಕು, ಶಾಂತಿಯ ಅನುಭವ ಆಗ್ಬೇಕು. ಯಾಕಂದ್ರೆ ಶಬ್ದವನ್ನ ಜನ ಮರೆತು ಬಿಡ್ತಾರೆ, ಅದರ ಅನುಭವವನ್ನ ಮರೆಯೋದಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ಬಲ್ಬು ಬೇರೆಯವ್ರಿಗೆ ಬೆಳಕು ಕೊಡಬೇಕಾದ್ರೆ ಮೊದಲು ಸ್ವಯಂ ಬಿಸಿ ಆಗಿರ್ತದಲ್ವಾ? ಬೇರೆಯವ್ರಿಗೆ ಎಷ್ಟು ಅನುಭವ ಆಗಿದೆ ಅಂದ್ರೆ ಮೊದಲು ನಿಮ್ಗೆ ಅನುಭವ ಆಗ್ಬೇಕು. ಏನಂತ? ನಿಮ್ಮ ತನುವಿನ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ಎಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೇಕಲ್ವಾ ಮಕ್ಕಳೇ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಚೆಕ್ಕರ್ ಅಂಡ್ ಮೇಕರ್. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ. ಬೇರೆಯವರನ್ನ ಚೆಕ್ ಮಾಡೋದು ಬೇಡ. ಹಾಗೆ ಬಾಬನಿಗೆ ಏನ್ ಬೇಕು? ಹೊಸ ವರ್ಷದಲ್ಲಿ ಇಂಥ ಒಂದು ಒಳ್ಳೆ ರೆಕಾರ್ಡ್ ಬೇಕು. ಬಾಬನಿಗೆ ಹಾಡು ಬೇಡ,
ನಿಮಗೆ ಗಾಯನ ಬೇಡ, ನಿಮಗೆ ಕಾರ್ಡ್ ಬೇಡ, ಇಮೇಲ್ ಬೇಡ, ಹ್ಯಾಪಿ ನ್ಯೂ ಇಯರ್ ಅಂತ ಬಿಟ್ಟು ಬೇಡ ಬಾಬನಿಗೆ. ಗುಡ್ ಮಾರ್ನಿಂಗು ಬಾಬನಿಗೆ ಬೇಡ ಅಂತ, ಶುಭೋದಯನು ಕೂಡ ಬೇಡ ಅಂತೆ. ಬಾಬನಿಗೆ ಬೇಕಾಗಿರೋದೇನು? ಸ್ಥಿತಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಸ್ಟೇಜ್ ನಿಮ್ದು ಇರಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ವಾನಪ್ರಸ್ಥ ಅವಸ್ಥೆ ಅಲ್ವಾ, ವಾನಪ್ರಸ್ಥನ ಎಲ್ಲವನ್ನ ಬಿಡಬೇಕಲ್ಲ. ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅದನ್ನ ತಿನ್ಬೇಕು, ಇದನ್ನ ಮಾಡ್ಬೇಕು. ಇದಕ್ಕೆ ವಾನಪ್ರಸ್ಥ ಅವಸ್ಥೆ ಅಂತ ಹೇಳ್ತಾರ? ಅದಕ್ಕಾಗಿ ಅದೆಲ್ಲವನ್ನ ಬಿಟ್ಬಿಡಿ. ನನಗೆ ಕಾರ್ಡ್ ಬೇಡ, ನನಗೇನ್ ಬೇಕೋ ರೆಕಾರ್ಡ್ ಬೇಕು, ನಿರ್ವಿಘ್ನವಾಗಿರ್ಬೇಕು. ಇಷ್ಟೆಲ್ಲ ದೊಡ್ಡವರಾಗಿದ್ದೀರಿ, ದೊಡ್ಡ ದೊಡ್ಡ ಮಾತುಗಳನ್ನ ಸಣ್ಣದ ಮಾಡ್ಬಿಡಿ, ಸಣ್ಣದ ಇರೋದನ್ನೆಲ್ಲ ಬಿಟ್ಬಿಡಿ. ಆ ಸೆಂಟರ್ನಲ್ಲಿ ಹೀಗಂತೆ, ಈ ಸೆಂಟರ್ನಲ್ಲಿ ಹೀಗಂತೆ, ಈ ಟೀಚರ್ ಹೀಗಂತ, ಅಲ್ಲ ಹಾಗಂತ, ಇಲ್ಲಿಗಂತ, ಇಲ್ಲಿ ವಿನಾಶ ಅಂತೆ, ಮತ್ತೊಂದು ಬಿಟ್ಬಿಡಿ. ಅದೆಲ್ಲ ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಈಗ ಏನು ಸಾಧನೆಯನ್ನ ಮಾಡಬೇಕು ಅದರ ಕಡೆ ಗಮನವನ್ನ ಕೊಡಿ. ನಿಮ್ಮ ಪರಿವರ್ತನೆ ಕಡೆ ಗಮನ ಕೊಡಿ, ಪ್ರತ್ಯಕ್ಷತೆ ಕಡೆ ಗಮನ ಕೊಡಿ. ಅದರ ತೀರಾ ಅವಶ್ಯಕತೆ ಇದೆ. ಅದಕ್ಕಾಗಿ ಬೇರೆಯವರ ಪಾತ್ರ, ಬೇರೆಯವರ ಜೀವನ, ಅದರ ಕಡೆ ಹೆಚ್ಚಿಗೆ ಗಮನವನ್ನು ಕೊಡಬೇಡಿ. ಯಾವಾಗಲಾದ್ರೂ ದುಃಖ ಆಯ್ತಾ, ಕಷ್ಟ ಆಗ್ತಾ ಇದೆಯಾ, ಇವತ್ತಿನ ದಿನವನ್ನು ನೆನಪು ಮಾಡ್ಕೊಳ್ಳಿ. ಭಗವಂತನ ಮಡಿಲಲ್ಲಿ ಬನ್ನಿ, ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇರಿ. ಅವಾಗೆಲ್ಲ ಖುಷಿಯ ಉಯ್ಯಾಲೆ, ಕೆಲವೊಂದು ಸಲ ಶಕ್ತಿಯ ಉಯ್ಯಾಲೆ, ಕೆಲವೊಂದ್ಸಲ ಶಾಂತಿಯ ಉಯ್ಯಾಲೆ ಆಟ ಆಡ್ತಾರೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ಟೆನ್ಷನ್ ಆದರೂ ಟೂರ್ ಮಾಡ್ಕೊಂಡ್ಬರ್ತಾರೆ, ಗಾರ್ಡನಿಗೆ ಹೋಗ್ಬಿಟ್ಟು ಬರ್ತಾರೆ ಅಲ್ವಾ. ಹಾಗೆ ಮನಸ್ಸಿನಿಂದ ಬಾಬನ ಹತ್ರ ಹೋಗ್ಬಿಟ್ಟು ಆ ಅನುಭವ ಮಾಡ್ಕೊಂಡು ಬನ್ನಿ. ನಿಮ್ಮ ಸುಸ್ತೆಲ್ಲವನ್ನು ನಾನು ದೂರ ಮಾಡ್ತೇನೆ. ಈ ರೀತಿ ಸದಾ ಕಾಲ ಈಶ್ವರಿಯ ಸೇವೆಯನ್ನು ಮಾಡೋದಲ್ಲಿ ಅಖಂಡ ಮಹಾದಾನಿಗಳಾಗಿ, ಪ್ರತಿಯೊಂದು ಕರ್ಮದಲ್ಲೂ ನಿಮಿತ್ತರಾಗಿ, ನಿರ್ಮಾಣರಾಗಿ, ಈ ರೀತಿ ಸದಾ ಕಾಲ ಅಖಂಡ ಮಹಾದಾನಿಗಳು, ನಾಲ್ಕು ಕಡೆಯ ತಂದೆ ರೈಟ್ ಹ್ಯಾಂಡ್ ಆಗಿರುವಂಥವ್ರು, ಆಜ್ಞಾಕಾರಿ ಭುಜಗಳನ್ನ, ನಾಲ್ಕು ಕಡೆಯ ಸದಾ ಸರ್ವ ಆತ್ಮರಿಗೆ ಧೈರ್ಯದ ರೆಕ್ಕೆಯನ್ನು ಕೊಡುವಂಥವ್ರು. ರೆಕ್ಕೆ ಇದ್ರೆ ತಾನೇ ಹಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಇವಾಗ ಜ್ಞಾನ ಹೇಳೋದು ಬೇಡ, ಶಕ್ತಿಯನ್ನು ಕೊಡಿ, ನಿರಾಕಾರ ಶಕ್ತಿಯನ್ನು ಕೊಡುವಂಥವ್ರು. ಧೈರ್ಯವನ್ನ ಕಳೆದುಕೊಂಡಿರುವಂತ ಆತ್ಮರಿಗೆ ಧೈರ್ಯವನ್ನ ಕೊಡುವಂತ ಆತ್ಮಗಳಿಗೆ, ನಾಲ್ಕು ಕಡೆಯ ಸದಾ ತಂದೆ ಸಮಾನರಾಗಿ ಪ್ರತಿಯೊಂದು ಕರ್ಮದಲ್ಲೂ ತಂದೆಯನ್ನು ಫಾಲೋ ಮಾಡುವಂತಹ ಮಕ್ಕಳಿಗೆ ತಂದೆ ಮತ್ತು ಜಗದಂಬ ಅವರ ಶಿಕ್ಷಣವನ್ನ ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ತರುವಂತಹ, ಜೀವನದಲ್ಲಿ ತರುವಂತಹ ಎಲ್ಲ ಮಕ್ಕಳಿಗೆ ಬಾಬ್ದಾದಾರರಿಂದ ತುಂಬಾ 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 ನೆನಪು, ಪ್ರೀತಿ, ಆಶೀರ್ವಾದ ಮತ್ತು ನಮಸ್ತೆ. ಓಕೆ, ಓಂ ಶಾಂತಿ.